विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिचनयनोऽसौ श्रीपतिर्मनदो नः। ಶ್ರೀಮದಾಚಾರ್ಯರು ಮಹಾಭಾರತದಲ್ಲಿ ವಿಷ್ಣು ಸರ್ವೋತ್ತಮತ್ವ ಹೇಗೆ ಬಂದಿದೆ ಬಂದನ್ನು ತಿಳಿಸಿ, ಇಷ್ಟೇ ಎಲ್ಲ ವಾಯುಜೀವೋತ್ತಮತ್ವ ಬದಲಾದಂತಹ ಇತರ ಎಲ್ಲ ದೇವತಾ ತಾರತಮ್ಯ ಕ್ರಮ, ಅವರ ಸಾಧನೆಯ ವಿವರ ಎಲ್ಲ ಇದರಲ್ಲಿ ಬಂದಿದೆ ಅಂಥೇಳಿ, ವಾಯುದೇವರೇ ಬ್ರಹ್ಮದೇವರಾಗೋದರಿಂದ ವಾಯುದೇವರ ಮಹಿಮೆಯಲ್ಲ ಬ್ರಹ್ಮದೇವರಿಗೆ, ಬ್ರಹ್ಮದೇವರ ಮಹಿಮೆಯಲ್ಲ ವಾಯುದೇವರು ಬಡಿಥ ಶ್ರುತಿಗಳಲ್ಲೂ ಬಂದಿದೆ. ಶ್ರುತಿಂಚ ಪಠತಿ ಅಧುನಾ ಶ್ರುತಿಂಚ ಪಠತಿ, ಈಗ ಶ್ರುತಿಗಳಲ್ಲೇ ಬಂದಿದೆ. ಬೃಹದಾರಣ್ಯಕ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು, ಈಶಾವಾಸ್ಯ ಮೊದಲಾದ ಅನೇಕ ಉಪನಿಷತ್ತುಗಳಲ್ಲೂ ಕೂಡ ಏನು ಬಂದಿದೆ, ವಾಯುದೇವರ ಮಹಿಮೆ ಸ್ಪಷ್ಟವಾಗಿ ಬಂದಿದೆ. ಇಡೀ ಸೂಕ್ತನೇ ಬಂದಿದೆ. ಋಗ್ವೇದ ಅದೆಲ್ಲ ಉಪನಿಷತ್ತುಗಳಾದರೆ ಇದು ಮಂತ್ರ ಭಾಗ, ವೇದ ಭಾಗ, ಋಗ್ವೇದದ ಭಾಗದಲ್ಲಿ ಸ್ಪಷ್ಟವಾಗಿ ಬಡಿತಾ ಇತ್ಯಾದಿ ಸೂಕ್ತ ವಾಯುಜೀವೋತ್ತಮತ್ವವನ್ನು, ಅವರ ಅವತಾರ ಕಾರ್ಯಗಳನ್ನು ಎಲ್ಲ ಹೇಳೋದ್ರಿಂದ ಅದನ್ನೇ ಕೊಟ್ಟು ಮಾಡ್ತಾ ಇದ್ದ. ಬಳಿತ್ಥ ತದ್ವಪುಷೆ ಧಾಯಿ ದರ್ಶತಂ ದೇವಸ್ಯ ಭರ್ಗಃ ಸಹಸೋ ಯತಃ ಅಜನಿ ಯದೀಂ ಉಪಹ್ವರತೆ ಸಾಧತೆ ಮತಿಃ ಋತಸ್ಯ ಧೇನ ಅನಯಂತ ಸಸ್ರುತಃ. ಇಲ್ಲಿ ಭಗವತ್ ಕಾರ್ಯ ಸಾಧಕ ಅಂತ ಬಂತು. ಅಲ್ಲಿ ಸಾಧತೆ ಮತಿಃ, ವೇದದಲ್ಲಿ ಏನಂತ ಬಂದಿದೆ, ಸಾಧತೆ. ವಾಯುದೇವರು ಏನು ಮಾಡ್ತಾರೆ, ಪರಮಾತ್ಮರ ಕಾರ್ಯವನ್ನು ಸಾಧನೆ ಮಾಡಿ ತೋರಿಸ್ತಾರೆ. ಆ ಸಾಧಕ ಶಬ್ದಕ್ಕೆ ವೇದದಲ್ಲೇ ಬಂದಿರತಕ್ಕಂಥ ಪದ, ಅಲ್ಲೇನು ಸ್ವಾರಸ್ಯ ಇದೆ ಹೇಳ್ತಾರೆ. ಅದಿಷ್ಟ ಆದಮೇಲೆ ಯದಿತಿ ಯದೀಂ ಉಪಹೊರತೆ ಸಾಧತೆ ಮತಿಃ, ಮತಿಃ ಹನುಮಾನ್, ನೀನು ಹೇಳಿದೆ ಅದರ ಹನುಮಾನ್ ಶಬ್ದಕ್ಕೆ ಮತಿ ಅಂತ ಅರ್ಥ. ಹನುಮಾನ್ ಮತಿ ಶಬ್ದಿತಃ, ಹನುಮಾನ್ ಹನುಶಬ್ದೋ ಜ್ಞಾನವಾಚಿ, ಹನುಮಾನ್ ಮತಿ ಶಬ್ದಿತಃ. ಆಚಾರ್ಯರು ತಮ್ಮ ತೈತ್ತರೀಯ ಉಪನಿಷತ್ ಭಾಷ್ಯ, ಬೃಹದಾರಣ್ಯ ಭಾಷ್ಯ ಮೊದಲಾದ ಅನೇಕ ಭಾಷ್ಯಗಳ ಕೊನೆಗೆ ಹೇಳಬೇಕಾದ್ರೆ ಕೋಟ್ ಮಾಡ್ತಾರೆ. ಸಾಧಕೋ ರಾಮವಾಕ್ಯಾನಾಮ್ ಇತ್ಯಾದಿ ವಾಕ್ಯ ಕೋಟ್ ಮಾಡ್ತಾ, ಹನುಮಾನ್ ಹನುಶಬ್ದೋ ಜ್ಞಾನವಾಚಿ ಹನುಮಾನ್ ಮತಿ ಶಬ್ದಿತಃ. ಮತಿ ಅಂದರೆ ಏನು, ಹನುಮಾನ್ ಅಂತ ಅರ್ಥ. ಮತಿ ಅಂದರೆ ಜ್ಞಾನ, ಹನು ಅಂದರೆ ಜ್ಞಾನ, ಹನುಮಾನ್ ಅಂದರೆ ಜ್ಞಾನವಾನ್ ಅಂತ ಅರ್ಥ. ಜ್ಞಾನವಾನ್ ಅಂತ ಹೇಳಿದ ಮೇಲೆ ಜ್ಞಾನೇ ವಿರಾಗಿ ಸರ್ವಗುಣವಾನ್ ಅಂತ ಅರ್ಥ. ಜ್ಞಾನ ಒಂದಿದೆ ಅಂದರೆ ಏನರ್ಥ, ಇವತ್ತು ಲೋಕದ ದುಡ್ಡೊಂದಿದೆ, ವಿದ್ಯೆ ಒಂದಿದೆ ಇಲ್ಲ ತಾನೆ, ಎಲ್ಲ ಬರುತ್ತೆ ಬಿಟ್ಟಾಗಿದೆ ಹೇಳ್ತಾ. ಅವನಿಗೆ ವಾರಾಣದ ಹುಡುಗ ಭಾರಿ ಬುದ್ಧಿವಂತ, ಏನು ಮಾಡ್ತಾರಾಗ ಅವ್ನ ಮನೆ ಏನು ಎಲ್ಲ ಬರುತ್ತೆ ಅವ್ನು ಯೋಚನೆ ಮಾಡಿ, ಕೆಲಸ ಮನೆ ಗಿನೆ ಏನು ಬೇಕಾದ್ರೂ ಬರುತ್ತೆ. ಅದಕ್ಕೆ ಲೌಕಿಕ ವಿದ್ಯೆಗೆ ಎಷ್ಟು ಮಹತ್ವವಿದೆ, ಲೌಕಿಕ ವಿದ್ಯೆಗೆ ಎಷ್ಟು ಮಹತ್ವ ಇದೆ. ಅಧ್ಯಾತ್ಮ ವಿದ್ಯಾನಾಮ ಆದ್ದರಿಂದ ಜ್ಞಾನೇ ವಿರಾಗಿ ಎಲ್ಲ ಗುಣಗಳು ಇವೆ. ಹನುಮಾನಿಜಿ ಕೊಟ್ಟು ಮತಿಮಾನಿಜಿ ಕೊಟ್ಟು ಸರ್ವಗುಣವಾನ್ ಅಂತ ಆಯ್ತಾಗ. ಅದೇ ಏ ಗುಣನಾಮ ಜಗತ್ ಪ್ರಸಿದ್ಧ ಎಂ ತೇಷು ತೇಷು ಸ್ಪರಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ ಶ್ರೀಮಂತ ಮೇನಂ ಹನುಮಂತ ಮಾಹು. ಹನುಮಂತ ಮಾಹು ಎಂಬುದಕ್ಕೆ ಏ ಗುಣನಾಮ, ಜ್ಞಾನ ಒಂದೇ ಇದೆ ಅಂತ ಅರ್ಥ ಅಲ್ಲ. ಜ್ಞಾನ ಒಂದಿರೋದ್ರಿಂದ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಆದ್ದರಿಂದ ಹನುಮಂತ ಸರ್ವಗುಣವಾನ್ ಅಂತ ಆಯ್ತಾಗ. ಹನುಮಾನ್ ಮತಿಶಬ್ದಿತಃ ಯದಿತಿ ಯತ್ ಪ್ರಥಮಂ ವಪುಃ ತತ್ ಮತಿಃ ಮತಿಶಬ್ದ ವಾಚ್ಯಂ. ಮುಂದೆ ಗತ್ಯರ್ಥಾನಾಂ ಹನವಾನ್ ಇತಿ ವಾಕ್ತವ್ಯೆ ಸರ್ವದಾ ಜ್ಞಾನಶೀಲತ್ವ ದ್ಯೋತನಾಯ ಉದ್ವಯೇ ಕೃತೆ ಹನುಮಾನ್ ಇತಿ ಭವತಿ. ಹಾಗಾದ ಹನುಮಾನ್ ಅಂತಾಗಲಿಕ್ಕೆ ಕಾರಣ ಹನವಾನ್ ಆಗಲಿಲ್ಲ, ಹನುಮಾನ್ ಯಾತಕ್ಕಾಯಿತು, ಸರ್ವದಾ ಜ್ಞಾನಶೀಲತ್ವ ದ್ಯೋತನಾಯ. ಸರ್ವದಾ ಜ್ಞಾನಶೀಲತ್ವ, ಸರ್ವದಾ ಬರಬೇಕು, ಜ್ಞಾನಶೀಲತ್ವ ಬರಬೇಕು. ಶೀಲ ಅಂದ್ರೇನು, ಸ್ವಭಾವ. ಸರ್ವದಾ ಯಾವಾಗಲೂ, ಯಾವಾಗಲೂ ಅಂದ್ರೇನು, ತಿರೋಧಾನ ಇಲ್ಲ ಅಂತ ಅರ್ಥ. ಅರ್ಜುನಾದಿಗಳು ದೊಡ್ಡ ದೇವತಾಂಶರು, ದೊಡ್ಡ ಮಹಾಪುರುಷ ಜ್ಞಾನಿಗಳು. ಆ ಯುದ್ಧದ ಕಾಲಕ್ಕೆ ಏನು ಬಂತ ಆತನಿಗಾಗ, ತಿರೋಧಾನ ಬಂತು. ಆದರೆ ಕರ್ಣನಿಗೆ ಸೂರ್ಯಾವತಾರ, ಕೃಷ್ಣನ ಕರೆದರೂ ಬರಲಿಲ್ಲ, ಪಾಂಡವರ ಕಡೆ ಹೋಗಲಿಲ್ಲ, ತಿರೋಧಾನ ಬಂತಾಗ. ಆದರೆ ವಾಯುದೇವರಿಗೇನಿಲ್ಲ, ತಿರೋಧಾನನೇ ಇಲ್ಲ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ. ಸಾಮಾನ್ಯ ಸ್ವಲ್ಪ ಆಯಾಸಾದಿಗಳಾದಾಗ ಮನುಷ್ಯ ಮರ್ತು ಬಿಡ್ತಾನೆ, ಮೂಡಿಲ್ಲ ಅಂತ ಮರ್ತು ಬಿಡ್ತಾನೆ. ಆದರೆ ವಾಯುದೇವರಿಗೆ ಇಲ್ವೇ ಇಲ್ಲ. ಅದರಿಂದಾಗಿಯೇ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ಬೇರೆ. ಕಲಿಯುಗದಲ್ಲೂ ಜ್ಞಾನ ಇರಬೇಕು, ಅವತಾರದಲ್ಲಿರಬೇಕು, ಎಲ್ಲ ವಿಷಯದಲ್ಲೂ ಇರಬೇಕು, ಯಾರು ಬಂದರೂ ಇರಬೇಕು. ಅದಕ್ಕೆ ನಿಮ್ಮನ್ನೇ ಕಳಿಸ್ತೀನಿ ಅಂತ ಕಳಿಸ್ಕೊಟ್ರು. ಆ ಮಧ್ವ ವಿಜಯ ಚೆನ್ನಾಗಿ ಅರ್ಥ ಆಗುತ್ತೆ. ಎಲ್ಲ ಕೇಳಿದ ಮೇಲೆ ಸರ್ವಜ್ಞ ಮನ್ಯ ಮನವೇಕ್ಷ ಅಂತ ಯಾತಕ್ಕೆ ಹೇಳಿದ್ರು ಎಂಬುದಕ್ಕೆ ನಿದರ್ಶನ.
ಅವತಾರರು ತ್ರಿಷ್ವಪ್ಯೇವಾವತಾರೇಷು ಹರಿಪರಪರಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ. ತ್ರಿಷ್ವಪೇವ ಅವತಾರೇಷು ಸರ್ವಜ್ಞ. ಅದಕ್ಕೆ ಸರ್ವಜ್ಞ ಮನ್ಯ ಮನವೇಕ್ಷಂ. ಇದು ವಾಯುಸ್ತುತಿ, ಅದು ಮಧ್ವವಿಜಯ. ಅವೆರಡಲ್ಲ ಒಂದಕ್ಕೊಂದು, ಇದೆಲ್ಲ ವೇದಗಳು. ವಾಯುದೇವರು ಮಹಿಮೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಋಗತೋ ವಿತಿ ಧಾತೋಹೋ ಋತಸ್ಯ ಹನು ಶಬ್ದ ಈಗ ಏನರ್ಥ, ಮತಿ ಶಬ್ದ ಅರ್ಥ ಆಯ್ತು. ಈಗ ಹನುಮಾನ್ ಏನು ಮಾಡಿದ್ದು? ಋತಸ್ಯ ಧೇನಾಹ, ಋತಸ್ಯ ಧೇನಾಹ. ಋತಸ್ಯ ಅಂದ್ರೇನು? ಋಗತೋ ವಿತಿ ಧಾತೋಹೋ ಅದು ಬಂದಿದೆ, ತತ್ವೋದ್ಯತದಲ್ಲಿ ಕೋಟ್ ಮಾಡಿದ್ದಾರೆ, ನೆನಪಿದೆಯಾ? ಋಗತೋ ಇತಿ ಧಾತೋಸ್ತು ನಿತ್ಯಾವಗತವಸ್ತಥ ಸದಾ ತಿಷ್ಠತೆ ತೇನೇದಂ. ಅದೆಲ್ಲ ತತ್ವೋದ್ಯತದಲ್ಲಿ ಕೋಟ್ ಮಾಡ್ತಾ ಋತಂ ಶಬ್ದಕ್ಕೆ ರು ಎಂಬುದು ರೂಟು. ಅದಕ್ಕೇನರ್ಥ? ಗತಿ ಅಂತ ಅರ್ಥ. ಗತಿ ಅಂದ್ರೆ ಏನು? ಮತ್ತೆ ಜ್ಞಾನ ಅಂತ ಅರ್ಥ. ಅದಕ್ಕೆ ಋಗತೋ ಇತಿ ಧಾತೋಸ್ತು ಧಾತೋ ಜ್ಞಾನಾತ್ಮಕಸ್ಯ. ಹನುಮಂತ ಹನುಮಾನ್ ಮತಿ ಜ್ಞಾನಾತ್ಮಕ. ಪರಮಾತ್ಮ ಋತ. ಋತ ಅಂದ್ರೇನು? ಜ್ಞಾನಾತ್ಮಕ. ಎಸ್ ಸರ್ವಜ್ಞ ಸರ್ವವಿತ್. ಇವರು ಸರ್ವಗುಣಪೂರ್ಣರು. ಪರಮಾತ್ಮ ನಿರವಧಿಕ ಸರ್ವಗುಣಪೂರ್ಣನಾದ್ದರಿಂದ ಋತ ಶಬ್ದಕ್ಕೆ ರಾಮಸ್ಯ ಅಂತ ಅರ್ಥ. ಸರ್ವಗುಣಪೂರ್ಣಸ್ಯ ಜ್ಞಾನಾನಂದಾದಿ ಸರ್ವಗುಣಪೂರ್ಣಸ್ಯ ರಾಮಸ್ಯ ಮತಿ ಋತಸ್ಯ. ಹನುಮಂತನು ರಾಮದೇವರ ಅಂತ ಅರ್ಥ ಆಯ್ತು. ಮತಿ ಋತಸ್ಯ. ಋತಸ್ಯ ಏನು ಮಾಡಿದರು ರಾಮನಿಗೆ ಅಂದರೆ ಉಪಹ್ವರತೆ. ಇಲ್ಲಿ ನೋಡಿ, ಯದೀಂ ಉಪಹ್ವರತೆ. ಉಪಹ್ವರತೆ ಅಂದ್ರೇನು? ಉಪ ಸಮೀಪದಲ್ಲಿ, ಹೊರತೆ ಉಪ ಅಂದರೆ ಸಮೀಪೆ, ಹೊರತೆ ಕ್ರೀಡತೆ. ಹೊರ್ ಕೌಟಿಲ್ಯ ಇತಿ ಧಾತೋಹೋ ಅಂದ್ರೆ ಬಾಗೋದು ಅಂತ ಅರ್ಥ. ಹೊರ ಧಾತುವಿಗೆ ಬಾಗೋದು. ಹೊರತೆ ಅಂದ್ರೇನು? ನಮ್ರೀಭೂಯ ತಿಷ್ಠತಿ. ಸದಾಕಾಲ ರಾಮದೇವರು ಏನಾಗಿರ್ತಾರೆ ಅವರು? ನಮ್ರರಾಯಣ. ಅದಕ್ಕೆ ಹನುಮಂತ ಎಲ್ಲಿ ಚಿತ್ರವ್ರಿಗೆ ಹೀಗೆ ನಿಂತಿರ್ತಾರೆ. ಹನುಮಂತ ರಾಮದೇವರ ಎದುರಿಗೆ, ಅದು ವೇದದಲ್ಲಿ ಹೇಳಿದ ಮಾತು. ಹನುಮಂತ ಸುಮ್ಮನೆ ನಿಂತಿರೋದಿಲ್ಲ, ರಾಮದೇವ್ರು ಯಾವಾಗಲೂ ಕೈ ಮುಕ್ಕೊಂಡೇ ನಿಂತಿರೋದು. ಅದಕ್ಕೆ ಕೈ ಮುಗಿಯೋದಕ್ಕೆ ಏನಂತ? ನಮ್ರೀಭೂಯ, ನಮಸ್ಕಾರಕ್ಕೆ ಅದೇ ಅರ್ಥ. ನಮ ಪೃಥ್ವೀಭಾವೆ. ಬಾಗೋದಕ್ಕೆ ಏನಂತ ಕರೀತಾರೆ? ನಮಸ್ಕಾರ ಅಂತ ಕರೀತಾರೆ. ನಮಸ್ಕಾರ, ನಮನ. ಉಪಹ್ವರತೆ ಅಂದಿರುವಂತೆ ನಮಸ್ಕುರುತೆ ಅಂದರು ಒಂದೇ. ಈ ಒಮ್ಮೆಮ್ಮೆಲ್ಲ ಯಾವಾಗಲೂ ಕೂಡ ರಾಮದೇವರ ಹತ್ರ ನಂಬರಾಗೇ ಇರ್ತಾರೆ. ಈ ಇತ್ತಮೇವ ಸಮೀಪೆ ಸೇವಾಕರಣವತ್ ಸಾಧನೆ ರಾಮಕಾರ್ಯಾಣಿ ಸಾಧತೆ. ಹತ್ರ ಉಪಹ್ವರತೆ, ಹತ್ತಿರದಲ್ಲೇ ಇದ್ದು ನಂಬರಾಗಿರ್ತಾರೆ ಅಂದರೆ ಯಾವಾಗಲೂ ಅವೈಲಬಲ್ ಅಂತ ಅರ್ಥ. ಯಾವಾಗಲೂ ಅವೈಲಬಲ್. ಲಕ್ಷ್ಮಣ ಹೇಳಿದ ಮಾತು ಕೇಳಲಿಲ್ಲ, ಕೆಲವರು ಎದುರಿಗಿರೋದಿಲ್ಲ, ಯಾವಾಗಲೂ ಸನ್ನದ್ಧ. ಒಂದು ಹೋಗಿ ಬಂದು ಕೆಲಸಕ್ಕೆ ಹೇಳ್ಬಿಟ್ರೆ ಮುಗಿಸೋರು ಟೈಮ್ ಬೇಕಲ್ಲ, ಇಲ್ಲ ಒಂದು ಕ್ಷಣದಲ್ಲಿ ವಾಪಸ್ ಮತ್ತೆ ಮುಗಿಸ್ಕೊಂಡ್ಬಿಟ್ಟು. ಹನುಮಂತನ ಕಾರ್ಯದ ವೈಶಿಷ್ಟ್ಯ ಅಂದರೆ ಎಂಥ ಕೆಲಸ ಬೇಕಾದರೂ ಮಾಡ್ತಾರೆ, ಅದನ್ನು ಫಾಸ್ಟೆಸ್ಟ್ ಮಾಡ್ತಾರೆ, ಇನ್ಸ್ಟೆಂಟ್. ಹನುಮಂತ ಏನು ಕೆಲಸ ಮಾಡಿದ್ರೆ ಏನದು? ಇನ್ಸ್ಟೆಂಟ್. ಅದು ಯಾಕೆ? ಮುಕ್ತರಿಗೆ ಏನು ಸಿಗುತ್ತೆ ಅಂದ್ಕೊಂಡ ತಕ್ಷಣ ಗೊತ್ತಾ? ಮುಕ್ತರಿಗೆ ಅಂದ್ಕೊಳ್ತಾರೆ ಸಿಗ್ಬೇಕಾದ್ರೆ. ಹನುಮಂತ ರುಜುಗಣೋತ್ತಮನಾದ್ದರಿಂದಾಗಿನೇ ಹನುಮಂತ ಅಂದ್ಕೊಂಡಿಲ್ಲ ಕೆಲಸ ಆಗೋದ್ರಿಂದ ಒಂದು ಕ್ಷಣದಲ್ಲಿ ಕೆಲಸ ಮಾಡಿಬಿಡ್ತಾ. ಎಂ ಸುಖಿ ಕಾಮಯತೀರ್ಥ ಮಾತ್ರ. ಮುಕ್ತರಾದವರು ಏನು ಇಷ್ಟಪಟ್ಟು ತಕ್ಷಣ ನಿಲ್ಲುತ್ತೆ. ಇವ್ರು ಏನಿದ್ದ ವಾಯುದೇವರು ಹೇಗೆ? ಇವರು ಹೆಸರಿ ಮುಕ್ತರಲ್ಲ ಅಷ್ಟೇ ಹೊರತು ಏನಾಗಿದ್ದಾರೆ? ಮುಕ್ತ ಶೇಷಾದಿ ದೇವತೆಗಳಿಂದ ಮೇಲಿದ್ದಾರೆ. ಮುಕ್ತ ಶೇಷಾದಿ ದೇವತೆಗಳಿಂದ ಮೇಲೆ ಇರೋದ್ರಿಂದ ಇವ್ರ ಕೆಲಸ ಹೇಗೆ ಮಾಡ್ತಾರೆ? ಇನ್ಸ್ಟೆಂಟ್, ಫಾಸ್ಟೆಸ್ಟ್, ಇನ್ಸ್ಟೆಂಟ್ ಇನ್ನು ಹೇಳಬೇಕಾದ್ರೆ. ಆ ಕ್ಷಣ ಆಯಿತು ಅಂತ ಹೇಳಿದ್ರೆ ಆಯಿತು ಅಂತಲೇ ಅರ್ಥ. ಇದು ಒಂದು ಎರಡನೇ ಭಾಗ. ಮತ್ತೆ ಹೇಗೆ ಮಾಡ್ತಾರೆ? ಎಫರ್ಟ್ಲೆಸ್. ಮತ್ತೆ ಅಷ್ಟು ಮಾಡೋದ್ರಲ್ಲಿ ಹೇಗೆ ಮಾಡೋದು? ಶ್ರಮನೇ ಇಲ್ಲ. ನೈವಾತ್ರ ವಿಶ್ರಮಣವ ಇಚ್ಛತ್ ಅವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕೃತಶ್ರಮೋಸ್ಯ. ಅದಕ್ಕೆ ವಾಯುಸ್ತುತಿ ಇತ್ಯಾದಿ ಯಾತಕ್ಕೆ ಪವರ್ಫುಲ್ ಅಂದರೆ ತಕ್ಷಣ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಇನ್ಸ್ಟೆಂಟಾಗಿ ಮಾಡ್ತಾರೆ, ಮತ್ತು ಆಯಾಸ ಇಲ್ಲದೆ ಮಾಡ್ತಾರೆ. ಎಫರ್ಟ್ಲೆಸ್ ಒಂದು, ಆಯಾಸ ಆಗದಿರೋದು ಒಂದು. ಇದು ಅರ್ಥ ಊಟ ಎಫರ್ಟ್ಲೆಸ್ ಮಾಡಿದ್ರು ಆಮೇಲೆ ಸುಸ್ತಾಗ್ಬಿಡ್ತಾನೆ. ಎಷ್ಟೋ ಕೆಲಸ ನೀರು ಕುಡಿತಾನೆ, ಅದೊಂದು ಜೀರ್ಣ ಟೈಮ್ ಬೇಕು ಮತ್ತೆ ಎಲ್ಲದಕ್ಕೂ. ಹನುಮಂತ ಇಲ್ಲವೇ ಇಲ್ಲ ಅಂತೇಳಿ ವಾಯುದೇವರ ಮಹಿಮೆ. ಉಳಿದ ದೇವತೆಗಳು ಎಲ್ಲ ಕೆಲಸ ಮಾಡೋದಿಲ್ಲ ಮತ್ತು ಯಾವಾಗಲೂ ಮಾಡೋದಿಲ್ಲ. ಫಾಸ್ಟೆಸ್ಟ್ ಅಲ್ಲ, ಒಮ್ಮೊಮ್ಮೆ ತಪ್ಪು ಮಾಡಬಹುದು. ವಾಯುದೇವರು ಏನಿಲ್ಲ, ಅದು ಯಾವ್ದು ಸರಿಯಾಗಿ ಮಾಡ್ತಾರೆ, ಫಾಸ್ಟಾಗಿ ಮಾಡ್ತಾರೆ, ಎಫರ್ಟ್ಲೆಸ್ ಮಾಡ್ತಾರೆ, ಶ್ರಮ ಇಲ್ಲದೆ ಮಾಡ್ತಾರೆ ಅಂತ ಹೇಳಿದರೆ ಅದು ಮಹಿಮೆ ಎಷ್ಟಾಯ್ತು. ಆಗ ನಮಗೆ ಏನನ್ಸುತ್ತೆ? ಮಾತಾರಮೇ ಮಾತಾರೀಶ್ವರನ್ ಹೇಳ್ತಾ ಆಶು ದೇವ, ನೀವೇನು ಮಾಡಿಕೊಡ್ಬೇಕೆಲ್ಲ ಅದನ್ನು ಆಶು ಅಡ್ವಾನ್ಸ್ ಮಾಡಿಕೊಡ್ಬೇಕು. ಹಾಗೇ ಆಗುತ್ತೆ ಅಂತ. ಇಷ್ಟು ನಂಬಿಕೆ ಇದ್ದರೆ ವಾಯುಸ್ತುತಿ ಹೇಳಿದಾಗ ಏನಾಗುತ್ತೆ? ಅದು ಕೆಲಸ ಮಾಡುತ್ತಾ. ಎಷ್ಟೋ ಕಡೆ ನಿಮ್ಗೆ ಗೊತ್ತಿಲ್ಲ, ತುಂಬ ಕಡೆಗೆ ಮಾಧುರ ಅಲ್ಲದೆ ಇದ್ದವರು ಕೂಡ ಸ್ಮಾರ್ತರು ಮೊದಲಾದರೂ ವಾಯುಸ್ತುತಿ ಪರಿಶೀಲನೆ ಮಾಡ್ತಾರೆ. ಕೆಲ ಕಡೆ ಗೊತ್ತಾಯ್ತಾ? ಪವಮಾನೋಮ ಭಾರಿ ಕಾಮನ್ ಅವರು ಕೂಡ ಮಾಡೋದು. ಪವಮಾನೋಮ ಮಾಡೇ ಮಾಡ್ತಾರೆ, ವಾಯುಸ್ತುತಿ ಪಾರಾಯಣನೂ ಮಾಡ್ತಾರೆ.
ಅಂದರೆ ವಾಯುದೇವರ ಬಗ್ಗೆ ವಾಯುಸ್ಥಿತಿ ಬಗ್ಗೆ ಅಷ್ಟರ ಬಗ್ಗೆ ಅರ್ಥ ಆಗಿರ್ತಾರೆ, ನಮ್ಗೆ ಗೊತ್ತಾಗದವರು ಪರವಾಗಿಲ್ಲ, ಏನಾಗುತ್ತದು ಕೆಲಸ ಆಗುತ್ತೆ. ಇಷ್ಟು ನಂಬಿಕೆ. ಇದಕ್ಕೆ ವಾಯುಸ್ಥಿತಿ ವೇಗ ಏನಾಗುತ್ತೆ ಎಂಬುದು ಒಂದು ನಿದರ್ಶನ ಇದೆ. ಕೊನೆಗೆ ಅವ್ರು ಮುಕ್ತಿ ಮೇತೆ ವ್ರಜಂತಿ ಅಂತ ಹೇಳಿದ್ದಕ್ಕೆ ಮುಕ್ತಿ ಸಿಗುತ್ತೆ ಒಂದರ್ಥ, ಸರ್ವ ವಿಘ್ನಗಳಿಂದ ಮುಕ್ತಿ ಸಿಗುತ್ತೆ, ಸರ್ವ ಪಾಪಗಳಿಂದ ಮುಕ್ತಿ ಸಿಗುತ್ತೆ, ಎಲ್ಲ ಅರ್ಥ. ಮುಕ್ತಿ ಶಬ್ದ ಬಿಡುಗಡೆ ಅಂತ ಅರ್ಥ. ಎಲ್ಲ ಯಾವುದಕ್ಕೂ ಪ್ರಕಾರ ಸೇರಿಸ್ಕೋಬೋದು. ಅದನ್ನು ಆಪತ್ತಿನ ಪರಿಹಾರ ಆಗುತ್ತೆ, ಎಲ್ಲವೂ ಕೂಡ. ಜನ್ಮಾದಿ ವ್ಯಾಧ್ಯುಪಾದಿ ಹೇಳಿಬಿಟ್ಟಿದ್ದಾರೆ, ಅವುಗಳಿಂದ ಬಿಡುಗಡೆ ಸಿಗ ರೋಗ ಮುಕ್ತನಾದನು ಅಂತ ಹೇಳೋದಿಲ್ಲ ಹಾಗೆ. ಋತಸ್ಯ ಋಗತೋ ವಿತಿ ಧಾತೋ ಜ್ಞಾನಾತ್ಮಕಸ್ಯ ರಾಮಸ್ಯ ಉಪಸಮೀಪೆ ಹೊರತೆ ಕ್ರೀಡತೆ. ಯಾವಾಗಲೂ ನಮಗೆ ಗಮನ ಕೊಡ್ತೀವಿ, ನಮ್ಮ ಕೆಲಸ ಬೇರೆ ಇದೆ ಇಲ್ಲ. ನಮಗೆ ಲಂಚ್ ಬ್ರೇಕ್ ನಿಂತ್ಬೇಕಾದ್ರೆ ಕೊನೆ ಪಕ್ಷ ಅವ್ರಿಗೆ ಏನಿಲ್ಲ, ಯಾವ ಬ್ರೇಕು ಇಲ್ಲ ಅದಕ್ಕೆ. ನಾನ್ ಸ್ಟಾಪ್ ಆಗಿ ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ. ಪ್ರಳಯ ಕಾಲದಲ್ಲೂ ಕೂಡ ಹೇಗಿರ್ತಾರೆ ಅವರು, ರೆಡಿ, ಆ ಮೋಡಲ್ಲೇ ಇರ್ತಾರೆ ಯಾವಾಗಲೂ ಕೂಡ. ಪರತೆ ಸೇವಾಕರಣವತ್ ಸಾಧತೆ ದೂರೇಪಿ ರಾಮಕಾರ್ಯಾಣಿ ಸಾಧೆ. ಹತ್ತಿರದ ಕೆಲಸ ಮಾಡ್ತಾರೆ, ದೂರದ ಕೆಲಸನೂ ಮಾಡ್ತಾರೆ. ಹತ್ತಿರ ಕೆಲಸ ಮಾಡೋರಿಗೆ ದೂರದ ಕೆಲಸ ಇಲ್ಲ. ದೂರದ ಕೆಲಸ ನಾನ್ ಎಕ್ಸಿಕ್ಯೂಟಿವ್ ಜಾಬ್ಗೆ ಏನು ಮಾಡ್ತಾರೆ, ಆಫೀಸ್ ಬಿಟ್ಟು ಹೋಗಾಗಿಲ್ಲ, ಎಕ್ಸಿಕ್ಯೂಟಿವ್ ಎಲ್ಲೋ ಹೋಗಿದ್ದೆ ಅಂತ ಹೇಳ್ತಿರ್ತಾರೆ, ಎಲ್ಲೂ ಹೋಗಾಗಿಲ್ಲ. ಅದು ಎರಡೂ ಮಾಡ್ತಾರೆ ವಾಯುದೇವರು. ಇನ್ನೊಂದು ವಿಶೇಷ ಇದೆ, ಹತ್ತಿರದ್ದು ಮಾಡ್ತಾರೆ, ದೂರದ್ದು ಮಾಡ್ತಾರೆ. ಉಪಹ್ವರತೆ, ಹತ್ತಿರದಲ್ಲೂ ಇದು ಮಾಡಿ, ಸಮೀಪೆ ಸೇವಾಕರಣವತ್ ಸಾಧತೆ ದೂರೇಪಿ ರಾಮಕಾರ್ಯಾಣಿ ಸಾಧಯತೆ. ದೂರದಲ್ಲಿದ್ದು ರಾಮಕಾರ್ಯವನ್ನು ಮಾಡ್ತಾರೆ. ತತ್ ಕಾರ್ಯಂ ಕಿಂ, ಅದೇನದು, ಲೇಷತಃ ಕಾರ್ಯಾಣಿ ದರ್ಶಯತಿ ಧೇನಾಯಿ. ದೊಡ್ಡ ಕೆಲಸ ಎಲ್ಲ ಕಾರ್ಯ ಹೇಳಬೇಕು. ಎಷ್ಟಂತ ಹೇಳೋದಕ್ಕಾಗತ್ತೆ, ಒಂದು ಧೇನಾಹ ಅಂತ ಹೇಳಿ. ಧೇನಾಹ, ಧೇನಾಹ ಅಂದ್ರೇನು, ಮಾತುಗಳನ್ನು ಅಂತ. ಮಾತುಗಳನ್ನು ಏನು ಮಾಡಿದ್ದಾರೆ ಅವರು ನೋಡಿ, ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್, ಹೇಗೆ ಕೀ ಪಾಯಿಂಟ್ ವರ್ಣನೆ ಮಾಡ್ತಾರೆ. ಸೃತ್ ಅಮೃತ ಶ್ರವಣಂ ತೇನ ಯುತಾಹ ಸಶ್ರುತಃ ಋತಸ್ಯ ಸತ್ಯವಚನಸ್ಯ ರಾಮಸ್ಯ ಧೇನಾಹ ಸುರಕಾರ್ಯ ಪೋಷಕತ್ವಾತ್ ಧೇನಾ ಶಬ್ದವಾಚ್ಯಾಹ ವಾಚಃ ಅನಯಂತ. ಧಿಂಗ್ ಪೋಷಣೆ, ಪೋಷಣೆ ಎಂಬ ಅರ್ಥ ಇದೆ ಅದಕ್ಕೆ. ಧೇನಃ ಅಂದರೆ ಪೋಷಕ. ಧೇನುಗಳು ಏನಂತ ಕರೀತಾರವು, ಸಮಾಜಕ್ಕೆ ಪೋಷಕ ಅವರು, ಅದಕ್ಕೆ ಧೇನು ಧೇನು ಅಂತ ಹೆಸರು. ಕಾಮಧೇನು, ಕೇಳಿದ್ದನ್ನು ಪೋಷಣೆ ಮಾಡೋದಕ್ಕೆ ಕಾಮಧೇನು ಅಂತ ಹೆಸರು. ಆ ಅರ್ಥದಲ್ಲಿ ಪುಷ್ಟಿ ಕೊಡ್ತಕ್ಕಂಥದ್ದು, ಪೋಷಣೆ ಮಾಡ್ತಕ್ಕಂಥ. ಧಿನು ಪುಷ್ಟವು ಅಂತ ಬೇರೆ ಇದೆ. ಆದ್ದರಿಂದ ಧೇನಾ ಶಬ್ದ ವಾಚ್ಯಾಹ ವಾಚಃ ಅನಯಂತ. ಧೇನಾಹ ಮಾತುಗಳನ್ನು, ಋತಸ್ಯ ವಾಚಃ ರಾಮದೇವರ ಮಾತುಗಳನ್ನು ಅನಯಂತ ಒಯ್ದು ಮುಟ್ಟಿಸಿದ್ರು. ಯಾರಿಗೆ, ಸೀತಾಕೃತಿ ಮುಟ್ಟಿಸಿದ್ರು. ಇದು ಯಾರಿಗೂ ಸಾಧ್ಯ ಆಗಿತ್ತು, ಅದು ಮೊದಲು ದಾಟಬೇಕಾಗಿತ್ತು, ಅಲ್ಲೇ ಆಗಲಿಲ್ಲ. ಆಮೇಲೆ ಎಂಟ್ರ್ ಆಗಬೇಕು, ಅದು ಆಗೋದಿಲ್ಲ. ಹುಡುಕ್ಬೇಕು, ಅದು ಆಗೋದಿಲ್ಲ. ಕೊನೆಗೆ ಅದಿಷ್ಟು ತಲುಪಿಸ್ಬೇಕು. ಆ ತಲುಪ್ಸಕ್ಕಾದ್ರೆ ಭಾರಿ ರಿಸ್ಕ್ ಇದೆ. ತನ್ನ ಐಡೆಂಟಿಟಿ ಕೊಟ್ಟು ತೋರಿಸ್ಬೇಕು. ಇದೆಲ್ಲ ಯಾರಿಗಾರು ಮಾಡೋಕ್ಕೆ ಸಾಧ್ಯ ಇತ್ತಾ? ಅದು ದೊಡ್ಡ ಕೆಲಸ. ಹನುಮಂತ ಮಾಡಿದ ದೊಡ್ಡ ಕೆಲಸ ಯಾವುದು ಅಂದರೆ ಋತಸ್ಯ ಧೇನಾಹ ಅನಯಂತ. ಋತರೂಪರಾದ, ಇದರಿಂದ ಏನು ಹೇಳ, ಋತಸ್ಯ ಅಂತ ಹೇಳಿದ್ರಿಂದ ರಾಮದೇವರಿಗೆ ಸೀತೆ ಎಲ್ಲಿದ್ದಾಳೆ ಅದು ಗೊತ್ತಿಲ್ಲ ಅಂತಲ್ಲ, ಸರ್ವಜ್ಞ. ಅದೇನು ಮಾಡಕ್ಕೆ ಬರೋದಿಲ್ಲ ಅಂತ ಅಲ್ಲೇ ಅಲ್ಲ. ಹನುಮಂತನಿಗೆ ಕೊಟ್ಟದ್ದೇನದು ಅವಕಾಶನೇ ಹೊರತು, ರಾಮದೇವರು ಕೆಲವು ಎಷ್ಟೋ ಜನ ಹಣ್ಣು ಮುದುಕ ಕೆಲಸ ಮಾಡ್ಲಿಕ್ಕೆ ಬರುತ್ತೆ, ಗೊತ್ತಿದೆ ಮಾಡ್ಲಿಕ್ಕೆ ಬರೋದಿಲ್ಲ, ಹೆಲ್ಪ್ಲೆಸ್. ರಾಮದೇವರಿಗೆ ಅಂತ ಪ್ರಸಂಗನೇ ಇಲ್ಲ. ಯಾತಕ್ಕೆ, ನಿತ್ಯ ಅತ್ಯುದ್ರಿಕ್ತ ವಿದೋಷ ಸುಖ ತಾನೇ ಜ್ಞಾನ ತಾನ ಬಂದ ನಮ್ಮ ಬೃಹದಾರಣ್ಯ ಭಾಷೆ ಅದರಲ್ಲಿ ಮೊದಲಿಗೆ ಹೇಳ್ತಾರೆ. ಅದ್ರಿಕ್ತ ವಿದೋಷ ಸತ್ಸುಖ ಮೊದಲಾದ ಎಲ್ಲದಕ್ಕೂ ಕೂಡ ಪರಮಾತ್ಮ ಬರೀ ಗುಣ ಇದೆಯಲ್ಲ, ಪೂರ್ಣ ಇದೆ. ಬರೀ ಪೂರ್ಣ ಇದೆಯಲ್ಲ, ಯಾವಾಗಲೂ ಅವೈಲಬಲ್ ಇದೆ. ಮತ್ತೆ ಹೇಗಿದೆ, ಕಡಿಮೆ ಹೆಚ್ಚು ಯಾವಾಗ ಅತ್ಯುದ್ರಿಕ್ತ. ಯಾವ ಅತ್ಯುದ್ರಿಕ್ತ ಅಂದ್ರೇನು, ಪೂರ್ಣವಾಗಿ ಅವೈಲಬಲ್. ಕರೆಂಟ್ ಸ್ವಲ್ಪ ಏನಾಗುತ್ತೆ, ವೋಲ್ಟೇಜ್ ಕಡಿಮೆ ಆದರೆ, ಕರೆಂಟ್ ಇದೆ ಫುಲ್ ವೋಲ್ಟೇಜ್ ಇಲ್ಲ ಅಂತ ಹೇಳ್ತೀವಿ. ದೇವರಿಗೆ ಅದು ಇಲ್ಲವೇ ಇಲ್ಲ. ಇಷ್ಟಾದರೂ ಕೂಡ ಏನು ಮಾಡಿದ್ರು, ಹನುಮಂತನಿಗೆ ಕೆಲಸ ಕೊಟ್ಟು. ಅವಾಗ ಏನು ಮಾಡಿದ್ದು, ಅನಯಂತ ತಲುಪಿ ಮುಟ್ಟಿಸಿದ್ರು. ವಾಚಃ ಅನಯಂತ. ಏನು ವಾಚ ಮುಟ್ಟಿಸಿದ್ದು, ಏನು ಮಾತದು, ರಾಮವಾರ್ತೆಯನ್ನೇ ಮುಟ್ಟಿಸಿದ್ರು. ಸೀತಾಕೃತಿಗೆ ಏನಂತ ಮುಟ್ಟಿಸಿದ್ರು, ರಾಮವಾರ್ತೆಯನ್ನೇ ಮುಟ್ಟಿಸಿದ್ರು. ಅರ್ಥ ಆಯ್ತಾ? ಎಲ್ಲರಿಗೂ ಕೂಡ ಹನುಮಂತ ಮುಟ್ಟಿಸೋದೇನು, ದೇವ್ರ ವಿಷಯ ಹೇಳ್ತಾರೆ ಅಂತ. ಜಗತ್ತು ಮರ್ತಿರೋದು ಯಾರನ್ನೇಗ, ದೇವರನ್ನ. ಅದ್ರ ಬಗ್ಗೆ ತಿಳಿಸ್ಕೊಡೋದು ಯಾರು, ಆಚಾರ್ಯ ಹೇಳಿದ್ದೇ ಅದನ್ನು. ಶೃಣುತಾಮಲ ಸತ್ಯವಚ ಪರಮಂ ಶಪಥೇರಿತ ಮುಚ್ಛರಿತ ಬಾಹುಯುಗಂ ನಹರೇ ಪರಮಃ ನಹರೇ ಸದೃಶಃ ಪರಮಸ್ತತು ಸರ್ವ ಚಿದಾತ್ಮಗಳು. ಅವರೆಲ್ಲರಿಗೂ ಕೊಡೋ ಸಂದೇಶ ಏನು ಅಂದರೆ ಹರಿಸರ್ವೋತ್ತಮತ್ವ ಅಂತ ಹೇಳೋದು. ಮತ್ತು ಉಳಿದವ್ರಿಗೆ ಏನು ಸಂದೇಶ ಕೊಡ್ತಾರೆ, ಮತ್ತೆ ವಿಷ್ಣು ಸರ್ವೋತ್ತಮತ್ವ ಅಂತೂ ಸರ್ವದಾ ಪ್ರತಿಪಾದೆ. ನೀವು ಕೂಡ ಏನು ಮಾಡಬೇಕು, ವಿಷ್ಣು ಸರ್ವೋತ್ತಮತ್ವನ್ನೇ ಯಾವಾಗಲೂ ಹೇಳಬೇಕು. ಮತ್ತೆ ಒಮ್ಮೆನೂ ಹೇಳೋದಿಲ್ಲ ಅಪ್ಪಿತಪ್ಪಿ ಕೂಡ. ಏನಾಗುತ್ತೆ, ಅದು ತಪ್ಪು. ತನ್ನ ಪಾಠ ಹೇಗೆ ಮಾಡಬೇಕು ಹಾಗೆ ಇವರಿಗೆ ಎಲ್ಲರಿಗಿರ್ತಕ್ಕಂಥ ಕಂಪಲ್ಸರಿ ಪೋರ್ಷನ್ ಯಾವುದು ಅಂದರೆ ವಿಷ್ಣು ಸರ್ವೋತ್ತಮತ್ವವನ್ನು ಹೇಳೋದು. ಯತಿಗಳಿಗೆ ಭಾರಿ ವಿಶೇಷ, ಯತಿರ್ ವಿಶೇಷಾತ್ ಅಂತ ಹೇಳಿ. ಯತಿಗಳದಷ್ಟೇ ಕೆಲಸ ಅಲ್ಲ, ಮತ್ತೆ ಯಾರ ಕೆಲಸ ಅದು, ಮಕ್ಕಳಿಗೆ ಸಂಧ್ಯಾವಂದನೆ ಮಾಡೋ ವಿಷ್ಣು ಸರ್ವೋತ್ತಮ ಅಂತ ಹೇಳ್ಕೊಡೋದು ಅದೇ ಕೆಲಸ. ಮತ್ತೆ
ಅಲ್ಲಿಂದ ಶುರುವಾಗುತ್ತೆ. ಪ್ರತಿಯೊಬ್ಬರು ಮಾತನ್ನು ಯಾವಾಗಲೂ ಹೇಳ್ತಿರೋ ದೇಶಭಕ್ತಿ ಎಂಬುದು ಏನದು, ಪ್ರತಿಯೊಬ್ಬರು ಹೇಳಬೇಕು. ಯಾವುದೋ ಲೆವೆಲಲ್ಲಿ ದೇಶಭಕ್ತಿ ಅಲ್ಲ, ಅದು ಟಾಪ್ ಟು ಬಾಟಮ್ ದೇಶಭಕ್ತಿ ಹೇಗಿರಬೇಕು ಮತ್ತು ಎಲ್ಲರೂ ಹೇಗೆ ಹೇಳಬೇಕು. ಹಾಗೆ ಪ್ರೈಮರಿಯಿಂದ ಹಿಡಿದು ಯಾವ ಕೋರ್ಸ್ ಮಾಡಿದ್ರು ಅದು ಕಾಮನ್. ಅದೇ ರೀತಿಯೇ ಪ್ರತಿಯೊಬ್ಬರ ಕೆಲಸ ಅದನ್ನು ಮಾಡಿದರೆ ಸರಿಯಾದದ್ದು. ಅದನ್ನು ಮಾಡಿದರು. ದುಸ್ತರವಾದ ಕೆಲಸ ಮಾಡಿದರು. ದುಸ್ತರವಾದ ಕೆಲಸ, ದುಸ್ತರ ದಾಟಕ್ಕಾಗದೇ ಇರೋದು ಎಲ್ಲ ಕೆಲಸ ಮಾಡಿದರು. ಇದು ಅತಿ ದೊಡ್ಡ ಸಾಧನೆ. ಅದಕ್ಕೇನಂತ ಸಾಧತೆ, ಸಾಧನೆ ಮಾಡಿ ತೋರಿಸಿದರು. ರಾಮದೇವರಿಗೆ ಗೊತ್ತಿತ್ತು ಅಂತ ಹೇಳೋದಕ್ಕೆ ಏನು ದೃಷ್ಟಾಂತ ಇದು? ರಾಮದೇವರಿಗೆ ಗೊತ್ತಿತ್ತು, ಹನುಮಂತನೇ ಮಾಡ್ತಾನೆ, ಬೇರೆಯವರು ಮಾಡೋದಿಲ್ಲ ಅಂತ ಗೊತ್ತಿತ್ತು ರಾಮದೇವರಿಗೆ. ಅದು ಹೇಗೆ ಅಲ್ಲ, ಬೇರೆ ಯಾರಿಗೂ ಅಗ್ಗೋಲಿ ಯಾರ ಕೈಲಿ ಕೊಟ್ಟಿದ್ದು ಅದನ್ನ? ಹನುಮಂತನ ಕೈಲಿ. ಲೀಡರ್ ಹನುಮಂತ ಅಲ್ಲ, ಆ ಗುಂಪಿಗೆ ಯಾರು ಲೀಡರ್? ಅದಕ್ಕೆ ಅಂಗದ, ಯುವರಾಜ ಅಂಗದ ಲೀಡರ್. ಗೊತ್ತಾಯ್ತಾ? ಪೊಸಿಷನ್ ಇರೋದು ಅಂಗದನಿಗೆ, ಕೆಲಸ ಮಾಡಿದ್ದು ಹನುಮಂತ. ಕೆಲವರು ಇರ್ತಾರೆ, ನಮ್ಮ ಅಧಿಕಾರ ಇದ್ದರೆ ಮಾತ್ರ ಕೆಲಸ ಮಾಡ್ತೀವಿ ಅಂತ. ಹನುಮಂತ ಅಧಿಕಾರ ಇಲ್ಲದೆ ಕೆಲಸ ಮಾಡಿ ತೋರಿಸ್ತಾರೆ. ಕೆಲಸ ಮಾಡೋ ಮನಸ್ಸಿದ್ರೆ ಏನು ಮಾಡಬಹುದು? ಇಲ್ಲದೆ ಹೋದ್ರು ಮಾಡೋದು. ಮಾಡೋ ಮನಸ್ಸಿಲ್ದವ್ರು ಅಧಿಕಾರ ಇದ್ರೂ ಮಾಡ್ಲಿಕ್ಕೆ ಬರೋದಿಲ್ಲ. ಅಧಿಕಾರ ಇದ್ದರೆ ಎಷ್ಟು ಜನ ಮಾಡ್ತಿದ್ದಾರೆ ಈಗ ಆ ಲೆಕ್ಕದಲ್ಲಿ? ಇಲ್ಲೇ ಇಲ್ಲ. ಕೆಲವರು ನಾ ಇದ್ದಿದ್ರೆ ಅಂತಾರೆ, ಇದ್ದಾಗ ಏನೂ ಇರೋದಿಲ್ಲ. ಇಲ್ಲಿ ಬಾಯಲ್ಲಿ ಹೇಳ್ತಾರೆ ಹೊರತು ಹನುಮಂತ ಅಧಿಕಾರ ಇಲ್ಲದೇನೂ ಮಾಡಿ ತೋರಿಸಿದ್ದು ಭಾರಿ ವಿಶೇಷ. ಅಂಗದಿನ ಅಧಿಕಾರ ಇದೇ ಮಾಡಲಿಲ್ಲ, ಸುಗ್ರೀವ ಅಧಿಕಾರ ಇದೆ ಬರ್ತೇ ಬಿಟ್ಟಿದ್ದ. ಹನುಮಂತ ಜ್ಞಾಪಿಸಿದ ಮೇಲೆ ಗೊತ್ತಾಯ್ತು. ಇದು ಅರ್ಥ ಮಾಡಿಕೊಂಡ್ರೆ ಮತ್ತೆ ಭೀಮಸೇನ ಮಹಾರಾಜನಲ್ಲ, ಆದರೆ ಪೂರ್ತಿ ರಾಜ್ಯ ಆಡ್ತಿದ್ದು ಭೀಮಸೇನ. ಧರ್ಮರಾಜನ ಪೂರ್ತಿ ಗೈಡ್ ಮಾಡ್ತಾ ಇದ್ದ ಹನುಮಂತ. ಅಂದರೆ ಅಧಿಕಾರ ಅಲ್ಲೂ ಇಲ್ಲ, ಮಹಾರಾಜ ಮುಖ್ಯಾಧಿಕಾರ ಇಲ್ಲ. ಡೆಪ್ಯೂಟಿ ಅಂತ ತಕ್ಷಣ ಹೋಯ್ತು ಅಲ್ಲಿಗೆ. ಮೇನ್ ಅಲ್ಲ ಅಂತ. ಮೇನ್ ಕೆಲಸ ಮಾಡಿದ್ದ್ಯಾರು? ಅಲ್ಲೇ. ಇಲ್ಲಿ ಮೇನ್ ಅವರೇ. ಮೂರು ಹತ್ತದಲ್ಲೂ ಕೂಡ ಅಧಿಕಾರ ಇದ್ದೂ ಮಾಡಿದರು, ಅಧಿಕಾರ ಇಲ್ಲದೇನೂ ಮಾಡಿದರು. ಇಲ್ಲಿ ಪೀಠಾಧಿಪತ್ಯ ಏನದು? ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ. ವೇದಾಂತ ಸಾಮ್ರಾಜ್ಯದ ಚಕ್ರವರ್ತಿಗಳಿಲ್ಲಿ ಫುಲ್ ಅಧಿಕಾರ ಇದೆ. ಅಧಿಕಾರ ಇದ್ದೂ ಮಾಡಿ ತೋರಿಸಿದ್ರು, ಅಧಿಕಾರ ಇಲ್ಲಾದರೂ ಮಾಡಿ ತೋರಿಸಿದ್ರು. ಅಂದರೆ ಹನುಮಂತನ ನೋ ಚೇಂಜ್. ನಾವು ಕೈಲಿ ಹಿಡ್ಕೊಂಡ್ರು ಬೆಂಕಿ ಸುಡುತ್ತೆ, ಒಲೆಯಲ್ಲಿದ್ದರೂ ಬೆಂಕಿ ಸುಡುತ್ತೆ. ಬೆಂಕಿ ಸುಡ್ಬೇಕಾದ್ರೆ ಏನು ಬೇಕಿಲ್ಲ, ಆ ಬೆಂಕಿ ಆಗಿರೋದೇ ಸಾಕದು. ಬೆಂಕಿ ಆಗಿದೆ ಅಂದರೆ ಏನರ್ಥ? ನಮ್ಮ ಕಡೆ ಮಾತ್ರ ಹೊರುತ್ತೆ, ನಿಮ್ಮ ಕಡೆ ಮಾತ್ರ ಸುಡ ಇಲ್ಲ, ಎಲ್ಲ ಕಡೆ ಬೆಂಕಿನೇ. ಹನುಮಂತ ಯಾವಾಗಲೂ ಕೂಡ ಮಾಡೇ ಮಾಡ್ತಾನೆ. ವಿತ್ ಪವರ್ ಅಂಡ್ ವಿಥೌಟ್ ಪವರ್ ಮಾಡಿ ತೋರಿಸ್ತಾರೆ. ಸೀತಾ ಏನ ಕೃಷಾನು ಅಂದ್ರೆ ಅಲ್ಲ, ಮುಂದೆ ಕೃಷಾನು ಅಂದ್ರೆ ಬೆಂಕಿ ಅಲ್ಲ, ಮುಂದೆ ಯಾತಕ್ಕೆ ಲಿಂಕ್ ಅದು? ಕೃಷಾನು ಶಬ್ದ ಬೆಂಕಿ ಅಂತ ಹೇಳ್ತಾರೆ. ಬೆಂಕಿಗೆ ಅನೇಕ ಹೆಸರಿದೆ, ಅದರಲ್ಲಿ ಕೃಷಾನು ಅಂತ ಒಂದು ಹೆಸರಿದೆ. ಈ ನೋಡಿ ಮುಂದೆ ವಾಚಃ ಅನಯಂತ ಮುಟ್ಸಿದ್ರು. ಒಂದು ಪ್ರಶ್ನೆ ಬಂತ, ಮುಟ್ಸಿದ್ದು ಯಾರಿಗೆ? ಸೀತಾಕೃತಿಗೆ ಅಷ್ಟೇ ಅಂತ ಕೇಳಿದ್ರೆ ಇಲ್ಲ, ಒಳಗಿರೋ ಸೀತಾ ಸನ್ನಿಧಾನ ಇದೆ. ಅದು ಮುಟ್ಸಿದ್ದು ಯಾರಿಗೆ? ಈಗ ಸಾಮಾನ್ಯ ಪ್ರತಿಮೆ ಕೊಡ್ತಾರೆ. ಪ್ರತಿಮೆ ಆ್ಯಕ್ಚುಲಿ ಮೆಟಲ್ಲೋ ಸಿಲಿಯೋನೋ ಏನಾಗಿದೆ. ದೇವ್ರನ್ನ ಕೊಟ್ಟರು ಅಂತ ಹೇಳುವಾಗ ಏನು ಹೇಳ್ತಾರೆ ಇವರು? ದೇವ್ರನ್ನ ಕೊಟ್ಟರು ನಮಗೆ ಅಂತ. ದೇವ್ರ ಸನ್ನಿಧಾನ ಇರೋದು ಏನು ಹೆಸರು? ಅದಕ್ಕೆ ಕೃಷ್ಣನ್ ಕೊಟ್ಟರು, ರಾಮನ್ ಕೊಟ್ಟರು ಅಂತ ಕರೀತಾರೆ. ಆ ರೀತಿ ಸೀತಾಕೃತಿ ಅದು. ಸೀತಾಕೃತಿ ಆಗೋದು ಯಾವಾಗ? ಒಳಗೆ ಇದ್ರೆ ಸೀತಾಕೃತಿ ಆಗೋದೇ ಇಲ್ಲ, ಬರೀ ಆಕೃತಿ ಆಗುತ್ತಷ್ಟೆ. ಸೀತಾಕೃತಿ ಅಂತ ಪದದಲ್ಲೇ ಏನಿದೆ? ಸೀತಾ ಸನ್ನಿಧಾನ ಇದೆ ಅಂತ ಅರ್ಥ. ಆದ್ದರಿಂದ ಯಾರಿಗೆ ಮುಟ್ಸಿದ್ರು ಅದನ್ನೀಗ? ಸೀತಾಕೃತಿಗೆ ರಾಮದೇವರ ಸಂದೇಶವನ್ನು ಮುಟ್ಸಿದ್ರು. ಸೇನಾಂ ಪ್ರತಿ ಅನಯಂತ ಒಂದಾಯ್ತು. ಇನ್ನೊಂದು ಅರ್ಥ ಏನ ಹನುಮತ ಸೇನಾಂ ಪ್ರತಿ ಅನಯಂತ ಸೀತಾಂ ಪ್ರತಿ ಅನಯಂತ ತತ್ ಪ್ರಥಮಂ ಉಪರಿತಿ ಪೂರ್ವೇಣ ಅನ್ವಯ. ಹೀಗೆ ಮೊದಲನೇ ರೂಪದ ಕೆಲಸ ಇದೆ. ತತ್ ಪ್ರಥಮಂ ವಪುಹು, ಮೊದಲನೇ ರೂಪ ಯಾವುದು ಅಂದರೆ ರಾಮದೇವರ ಮಾತನ್ನ ಸೀತಾಕೃತಿಗೆ, ಸೀತಾದೇವಿಗೆ ಮುಟ್ಸಿ ರಾಮಕಾರ್ಯವನ್ನು ಸಾಧನೆ ಮಾಡಿದಾರಲ್ಲ, ಅದೇನದು? ಅತ್ಯಂತ ಶ್ರೇಷ್ಠವಾದಂಥ ರಾಮಕಾರ್ಯ ಸಾಧನೆ. ಅದು ಬೇರೆ ಯಾರು ಮಾಡಿದ್ರೆ, ಬೇರೆಯವ್ರು ಯಾರು ಕೂಡ ಹಂಗದೇ ಹೇಳಿದ. ಉಳಿದು ಎಲ್ಲರೂ ಮಾಡ್ತೀರಾ ಅಂತ ಕೇಳಿಬಿಟ್ರು ಕೊನೆಗೆ ಎಂಬವಂತ. ಎಲ್ಲರೂ ಏನು ಮಾಡಿದ್ರು? ನಮ್ಮ ಕೈಲಿ ಆಗಲ್ಲ ಅಂತ ಡಿಕ್ಲೇರ್ ಮಾಡಿದ್ರು ಅಷ್ಟೇ. ಸುಮ್ಮನೆ ಕೂಡ ಕೊಡಲಿಲ್ಲ. ಸುಮ್ಮನೆ ಕೂತ್ರೆ ಏನು ಮಾಡ್ಬೋದಾಗಿತ್ತು? ಆಮೇಲೆ ಆಗ್ತಿತ್ತು ಅಂತ ಹೇಳ್ಬೋದಾಗಿತ್ತು. ಕೊನೆ ಪಕ್ಷ ಅಂಡರ್ಟೇಕಿಂಗ್ ತೊಗೊಂಡಾಗಾಯ್ತು. ಫಸ್ಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ. ಹಂಗದ ಏನು ಹೇಳ್ದ? ಹೋಗಂತೂ ಹೋಗ್ತೀನಿ, ಅಲ್ಲಿ ಏನು ಮಾಡ್ತೀನಿ ಏನೂ ಗೊತ್ತಿಲ್ಲ ನನಗೆ ಅಂತ ಹೇಳಿ. ಬರೋದು ಇರೋದು ಏನು ನನಗೆ ಗೊತ್ತು, ಹಾರೋದಷ್ಟೇ ನನಗೆ ಸಾಧ್ಯ ಅಂತ ಹೇಳಿದ್ದೆ. ಜಾಂಬವಂತ ನನಗೂ ಹಾರ್ಲಕ್ಕೆ ಬರೋದಿಲ್ಲ, ಬಂತ 100 ಹಾರ್ತಿದ್ದೆ, 96 ಹಾರ್ತಿದ್ದೆ, ಈಗ 90 ಹಾರ್ತೇನೆ ಅಂತ ಹೇಳಿದೆ. ಅದು ಮುಗಿದೋಯ್ತು. ಕೊನೆಗೂ ಬಿಡದಿದ್ದಾರೋ ಹನುಮಂತ ಒಂದೇ. ಆದ್ದರಿಂದ ಉಳಿದರೆ ಆಗದ ಕೆಲಸವನ್ನು ಮಾಡಿದ. ಅದು ಇಂಪಾರ್ಟೆಂಟ್. ಆಗ ಕೆಲಸ ಮಾಡೋದು ಇದೆಲ್ಲ ಬಿಡು, ಇನ್ನೊಂದು 10 ಕಡೆ ಹೋಗ್ತೀವಿ ಅಂತ ಹೇಳ್ತಾ. ಇಲ್ಲ 100 ಸಿಗುತ್ತೆ ಬಿಡು ಅಂತ ಹೇಳ್ತಾ. ಏನೋ ಹೇಳಿದರೆ ಜೋರು ಮಾಡ್ತೀಯಾ, ನೀವು ಬೇರೆಯವ್ರನ್ನ ಕರಿತೀನಿ ಅಂತ ಹೇಳ್ತಾ. ಹನುಮಂತ ಹಾಗಲ್ಲ. ಯಾರದು ಬಿಟ್ಟರೆ ಆಗೋದೇ ಇಲ್ಲ. ಪ್ರಾಣ ಬಿಟ್ಟರೆ ಏನಾಗುತ್ತೆ? ಈಗ ಪುಣ್ಯಕ್ಕೆ ಕಾಲು ಹೋದರೆ ಜೈಪುರ ಕಾಲು ಬರುತ್ತೆ, ಗೊತ್ತಾಯ್ತು, ಒಂದೊಂದೇ ಕೊಡ್ತಾರೆ. ಆ ಪ್ರಾಣ ಹೋದರೆ ಏನೋ ಡೂಪ್ಲಿಕೇಟ್ ಪ್ರಾಣ ಕೊಡ್ಲಿಕ್ಕೆ ಬರೋದಿಲ್ಲ. ಡೂಪ್ಲಿಕೇಟ್ ಕೈ, ಡೂಪ್ಲಿಕೇಟ್ ಕಾಲಿದ್ದಾಗ ಏನಿಲ್ಲ, ಅದು ಇದಿರುತ್ತಲ್ಲ, ಏನೋ ವೆಂಟಿಲೇಟರ್ ಬಗ್ಗೆ ಏನಲ್ಲ, ಅದು ಆ್ಯಕ್ಚುಲಿ ಲೈಫ್ ಅಲ್ಲ. ಅದು ಲೈಫ್ ಇದ್ದವ್ರಿಗೆ ಹೆಲ್ಪ್ ಆಗುತ್ತೆ, ಬಿಡಿದವ್ರಿಗೆ ಸುಮ್ಮನೆ ಬದುಕಿದಾಗ ಕಳಿಸುತ್ತೆ ಅಷ್ಟೇ.
ತಿದಿ ಅಂತಾರಲ್ಲ, ಕಮ್ಮಾರ ತಿದಿ ಇದ್ದಾಗ ಉಸಿರಾಟ ಮಾಡಿದ್ರೆ ಏನಂತ ಕರೆಯೋದಿಲ್ಲ, ಅದನ್ನು ಲೈಫ್ ಅಂತ ಕರೆಯೋದಿಲ್ಲಲ್ಲ ಹಾಗೆ. ಹಾಂ, ಬಟ್ ಪ್ರಾಣಕ್ಕೆ ಸಬ್ಸ್ಟ್ಯೂಟ್ ಇಲ್ಲ, ವೆರಿ ಇಂಪಾರ್ಟೆಂಟ್. ಡಾಕ್ಟ್ರ್ ಏನು ಮಾಡ್ತೀವಿ, ಏನಾರು ಮಾಡಿ ಡಾಕ್ಟ್ರ್ ಇದ್ರೆ ಬದುಕೇ ಇಲ್ಲ ಏನು ಮಾಡಲಿ ಅಂತ ಹೇಳ್ತಾರೆ, ಹೇಳ್ತಾರೆ ಅವರು. ಬದುಕೇ ಇಲ್ಲ ಮಾಡೋದೇನು ನಾನೀಗ? ಬದುಕಿದ್ರೆ ಏನಾರು ಮಾಡ್ಬೋದು, ಬದುಕೇ ಇಲ್ಲ. ಅದೊಂದಿದ್ರೆ ಏನು ಮಾಡ್ಬೋದು, ಏನಾರು ಒಂದು ಪ್ರಯತ್ನ ಮಾಡ್ಬೋದು. ಅದಕ್ಕೆ ಪ್ರಾಣ ಇಲ್ಲದ ಏನು ಮಾಡೋಕ್ಕೆ ಬರೋದಿಲ್ಲ. ಸೊ ಪ್ರಾಣದೇವ್ರನ್ನ ಬಿಟ್ಟವ್ರನ್ನ ಏನು ಮಾಡೋಕ್ಕೆ ಬರೋದಿಲ್ಲ, ಇರ್ರಿಪೇರಬಲ್ ಕೇಸು. ಪ್ರಾಣದೇವರಿದ್ರೆ ಏನು ಮಾಡ್ಬೋದು, ಯಾವ್ದಾರು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಇವತ್ತಾಗಿರೋದೇನೋ ಪ್ರಾಣದೇವರ ಶಾಸ್ತ್ರ ಹಾಗೆ, ಪ್ರಾಣದೇವರ ಹಾಗೆ, ಅದೆಲ್ಲ ಬಡಿತಾ ಸೂಕ್ತ ಹೇಳ್ತಕ್ಕಂಥ ವಾಯುದೇವರ ಮಹಿಮೆ. ದ್ವಿತೀಯಂ ಮಪುಹು ಪೃಷ್ಠ ಪೃತ್, ಅದು ಮುಗೀತು. ಸಶ್ರುತಃ ಧೇನಾಹ ಅಂತ ಹೇಳಿದ್ರು, ಅದು ಪದ ಬಿಟ್ಟು ಹೋಯ್ತು. ಪದಿ ನೋಡ್ರಿ, ಯತ್ ಈಂ ಉಪ ಹೊರತೆ ಸಾಧತೆ ಮತಿಹಿ ಋತಸ್ಯ ಧೇನಾಹ ಅನಯಂತ ಸಶ್ರುತಃ. ಸಶ್ರುತಃ ಧೇನಾಹ ಅಂತ ಹೇಳಿದ್ರು. ಎಂಥ ಮಾತುಗಳನ್ನ ಅಂದರೆ ಅಮೃತವನ್ನು ಸುರಿಸ್ತಕ್ಕಂಥ ಮಾತುಗಳು. ಅಮೃತ ಶ್ರವಣಂ ತೇನ ಯುತಾಹ ಸಶ್ರುತಾಹ. ಸುಮ್ಮನೆ ಇಟ್ಕೊಳ್ಳಿ, ಸೀತಾಕೃತಿ ಇದ್ದಾರೆ, ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ, ಗಂಡನಿಂದ ದೂರ ಇರೋದು, ವಾಪಸ್ ಹೋಗೋ ಚಾನ್ಸೇ ಇಲ್ಲ ಅನ್ನಷ್ಟು ದೂರದಲ್ಲಿರೋದು, ಭದ್ರ ಕಾವಲು ಎಲ್ಲ ಇದೆ. ಆ ಹೊತ್ತಿನಲ್ಲಿ ಒಬ್ಬ ಹೆಂಗಸಿಗೆ ಗಂಡನ ಕಡೆಯಿಂದ ಒಬ್ರು ಬಂದು, ಊರವರೊಬ್ರು ಬಂದರೂ ಸಾಕು, ಅವಾಗ ಏನಾಗುತ್ತೆ, ಏನೋ ಒಂದು ಕಮ್ಯುನಿಕೇಷನ್ ಚಾನ್ಸ್ ಸಿಗುತ್ತೆ. ಅಂಥ ಹೊತ್ತಿನಲ್ಲಿ ಯಾರು ಬಂದ್ರಿ ಈಗ? ಬಂದು ಯಾವ ವಿಷಯ ಹೇಳಿದ್ರು? ಅತ್ಯಂತ ಹಿತವಾದ ಮಾತದು. ಏನು ಹಿತವಾದ ಮಾತದು? ರಾಮ ಸುಖವಾಗಿದ್ದಾನೆ, ಏನು ವಿಷಯ ಕೇಳಿದ್ದಾನೆ, ಬರ್ತಾನೆ, ಕರ್ಕೊಂಡು ಹೋಗ್ತಾನೆ, ಎಲ್ಲ ಸಂದೇಶ. ಎಂಥ ಸಂದೇಶ ಅದು? ಸಶ್ರುತಃ, ಆಪ್ಯಾಯಮಾನವಾದ ಸಂದೇಶ. ಯಾವುದೋ ಆಚಾರ ಗ್ರಂಥಗಳು ಪ್ರತಿಯೊಂದು ಹೇಗಿರುತ್ತೆ ಅವೆಲ್ಲ ಅಮೃತ. ಅಮೃತದಿಂದ ಏನು ಬರುತ್ತೆ? ಅಮೃತನೇ. ಅದಕ್ಕೆ ಆಚಾರ್ಯ ಶಾಸ್ತ್ರವನ್ನು ಕೇಳಿದಾಗ ಶೋಭನ ಭಟ್ರು ಮೊದಲಾದವರು ಏನು ಅನಿಸ್ತೀವೋ, ಅಮೃತ ಕೊಡದಷ್ಟು ಆನಂದವಾಯಿತು ಅಂದರೆ ಕರೆಕ್ಟ್ ಅದು. ಅವ್ರು ಸರ್ವಮೂಲ ಅಂದರೆ ಅಮೃತನೇ. ಆದ್ದರಿಂದಾಗಿನೇ ವಾಯುದೇವರು ಅವ್ರ ರೂಪ ಬನ್ಯದೇವ ಧನ್ಯಮಾತ್ಮನಃ, ಅವರು ಅಮೃತ. ಅವರ ಗ್ರಂಥಗಳು ಅಮೃತ ಹಸ್ತ ಅಂತ ಕರೆಯೋದಿಲ್ಲ. ಅವ್ರ ಅಮೃತ ಹಸ್ತ ಅಲ್ಲ, ಅವ್ರದ್ದು ಅಮೃತ ಸ್ವರೂಪರೇ ಅವರಾದ್ದರಿಂದ ಅವ್ರು ಹೇಳಿದ ಪ್ರತಿಯೊಂದು ಮಾತು ಕೂಡ ಏನದು? ಅಮೃತಮಯವಾದದ್ದು. ಇದು ಮೊದಲೇ ಅವತಾರದ ಕೆಲಸ. ಇದು ಮೊದಲನೇ ಅವತಾರ. ಏನ ಇನ್ನೊಂದಿದೆ, ಏನ ರಾಮದೇವರು ಮುಟ್ಟಿಸಿದ ಅಂತ ಹೇಳಿದ ಮೇಲೆ ಯಾರಿಗೆ ಅಂತ ಅರ್ಥ? ಈಗ ಕಥೆ ಗೊತ್ತಿರೋದು ಯಾರಿಗೆ ಮುಟ್ಟಿಸಿದ್ದು? ಈಗ ಸೀತಾದೇವಿ. ಅದೊಂದೇ ಪದ ಯಾಕೆ ಹೇಳಲಿಲ್ಲ ಅಂದರೆ ಎಲ್ಲರಿಗೂ ಮುಟ್ಟಿಸ್ತಾರೆ ಅವರು. ಮುಂದೆ ಎಲ್ಲ ನಿರಾಶೆ ವಾಪಸ್ ಬಂದರು. ಕಪಿಗಳು ಭಾರಿ ಗಾಬರಿ ಆಗಿಬಿಟ್ಟಿದ್ರು. ಹನುಮಂತ ಬರಲಿಲ್ಲ, ನಮಗತಿ ಏನು ವಾಪಸ್ ಹೋಗಾಗಿಲ್ಲ, ಏನು ಮಾಡೋದು ಕೂತಿದ್ರೆ ಅವ್ರೇನು ಹೇಳಿದರು? ತುಷ್ಟಾ ಸೀತಾ ಅಂತೇಳಿ ಅವರಿಗೆಲ್ಲ ಪ್ರಾಣ ಬಂದಾಗಾಯ್ತು. ಈ ಮಧ್ಯೆ ಒಬ್ರಿಗೆ ಹೇಳಿಬಿಟ್ರೆ ಏನಾಗ್ತಿತ್ತು? ಅದು ಲಿಮಿಟ್ ಆಗಿಬಿಡೋದು. ಪ್ರಧಾನವಾಗಿ ಸೀತಾಕೃತಿಗೆ ಹನುಮಂತರ ಎಲ್ಲರಿಗೂ ಕೂಡ. ಇಲ್ಲೂ ಕೂಡ ಈಗ ಧರ್ಮರಾಜಾದಿಗಳು ಉಪದೇಶವನ್ನು ಮಾಡಿದರು. ಕಲಿಯುಗದಲ್ಲಿ ಪದ್ಮನಾಭ ತೀರ್ಥರು, ತ್ರಿವಿಕ್ರಮ ಪಂಡಿತಾಚಾರ್ಯರು ಉಪದೇಶ ಮಾಡಿದರು. ಯಾರಿಗೂ ಉಪದೇಶ ಮಾಡಿದರು? ಯಾರು ಕಾದು ಕೂತಿದ್ರು ಅವರಿಗೆ ಅದನ್ನು ತಲುಪಿಸಿದ್ದರಿಂದ 3 ಅವತಾರದವರು ಏನು ಮಾಡ್ತಾ ಇದ್ದಾರೆ? ಸಶ್ರುತಃ ಧೇನಾಹ ಅನಯಂತ. ಅಲ್ಲಿ ರಾಮದೇವರ ಮಾತನ್ನ ಕಪಿಗಳಿಗೆ ಮುಡಿಸಿದ್ರು, ವೇದವ್ಯಾಸರ ಮಾತನ್ನ ಭಕ್ತರಿಗೆ ಮುಡಿಸಿದ್ರು. ಸೇಮ್ ಅದು. ಇಲ್ಲೂ ಅದೇ ಮುಡ್ಸೋ ಕೆಲಸಕ್ಕೆ ಬಂದಿರೋದು. ಅದು ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸರ್ಗುಣ ನಿರ್ಣಯೇನ. ವಾಯುದೇವರ ಕೆಲಸನೇ ಅದು, ಮುಟ್ಟಿಸೋ ಕೆಲಸ. ಮತ್ತಿವರು ಕೋರಿಕೆಯನ್ನು ಅವ್ರಿಗೆ ಮುಟ್ಟಿಸ್ತಾರೆ. ಮತ್ತೆ ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಮುಟ್ಟಿಸ್ತಾರೆ, ದೇವರ ಸಂದೇಶವನ್ನು ನಮಗೆ ಮುಟ್ಟಿಸ್ತಾರೆ. ಅವರಿಲ್ಲದ ಹೊರ ನಮಗೆ ದೇವರ ಸಂದೇಶ ಮುಟ್ಟೋದಿಲ್ಲ. ಅದರಿಂದಾಗಿನೇ ದೊಡ್ಡ ಕೆಲಸ ಅದು. ಪೃಷ್ಠೋ ಏನಿದೆ? ಅಲ್ಲ ಅಲ್ಲ, ಶ್ರುತ ಅಂದರೆ ಶ್ರವಣ, ಅಮೃತ ಶ್ರುತ. ಸಶ್ರುತ ಅಂತೇಳಿ ಅಪೂರ್ವವಾಗಿ ಸುರಿದಂತಹ ರಾಮದೇವರ ಅಮೃತಪ್ರಾಯವಾದ ಮಾತುಗಳನ್ನು ಸೀತಾಕೃತಿಗೆ ಮುಟ್ಟಿಸಿದರು. ಮಾತು ಮುಟ್ಟಿಸೋದೇ ದೊಡ್ಡ ಕೆಲಸ. ಎಂಥ ಕೆಲಸ? ಕೆಲಸ ಹೋಗಿರ್ತಾರೆ, ಬರೋದಿಲ್ಲ. ಕೊನೆಗೆ ಇಲ್ಲ ಅಂತ ಹೇಳಿದ್ರೆ ಸಾಕು. ನಾವು ಸುಮ್ಮನೆ ಏನು ಟೆನ್ಷನ್ ಇದೆ ನಮಗೀಗ. ಕೊನೆಗೆ ಆಗಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ಕೊನೆ ಪಕ್ಷ ಮುಂದೆ ಏನಾರು ಮಾಡಿ, ಅವ್ರು ಬರೋದಿಲ್ಲ ಅಂದ್ಬಿಟ್ರೆ ಮುಂದೆ ವ್ಯವಸ್ಥೆ ಮಾಡ್ಕೋಬೋದು. ಬರ್ತಾರೋ ಇಲ್ಲ ಟೆನ್ಷನ್ ಇರುತ್ತೆ. ಅದು ಬರೋದಿಲ್ಲ ಅಂಬ ನ್ಯೂಸು ಒಳ್ಳೆಯದೇ. ಅದು ಹೇಳಿದ್ದಂಥ ನ್ಯೂಸ್ ಇವರು ಪೂರ್ತಿ ಆಪ್ಯಾಯ. ಅದಕ್ಕೆ ಸುಶ್ರುತಃ ಧೇನ. ಧೇನು ಶಬ್ದದಲ್ಲೇ ಏನಿದೆ? ಪುಷ್ಟಿಕರವಾದ ಮಾತುಗಳು ಅಂತಿದೆ. ಜೊತೆಗೆ ಸ್ಪೆಷಲ್ ಅಡ್ಜೆಕ್ಟಿವ್ ಏನದು? ಆಪ್ಯಾಯಮಾನವಾದ ಪುಷ್ಟಿಕರವಾದ ಮಾತುಗಳನ್ನು ಮುಟ್ಟಿಸಿದರು. ಆದ್ದರಿಂದ ಹನುಮಂತನ ವಾಯ್ಸ್ ಎಲ್ಲ ಯಾವಾಗಲೂ ಹೇಗಿರುತ್ತೆ? ಕೆಟ್ಟ ಸಂದೇಶ ಬರೋದೇ. ಅದೇ ರೀತಿ ಭರತ ಏನು ಮಾಡಿದ್ದು? ಈಗಾಗಲೇ ಅಗ್ನಿ ಪ್ರವೇಶ ಮಾಡಕ್ಕೆ ಹೊಟ್ಟಿದ್ದಾಗಲೇ ಗೊತ್ತಾಯ್ತಾ? ರಾಮದೇವರು ಬರಲಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದಾನೆ. ಇನ್ನೇನು ಹಾರಬೇಕಷ್ಟೇ. ಹನುಮಂತ ಹೋಗ್ಬಿಟ್ಟು ತಕ್ಷಣ ಹೇಳಿದ್ದೇನೋ ಆಗತೋ ರಾಮ. ರಾಮ ಬಂದ. ಏನಾಯ್ತು ಮತ್ತೆ ಭರತನಿಗೆ ಎಷ್ಟು ಖುಷಿ ಆಯಿತು, ಹೊರಳಾಡಿಬಿಟ್ಟಂತ ಭೂಮಿ ಒಳಗೆ. ಕೊನೆಗೆ ಎಷ್ಟು ಆನಂದ ಪಟ್ಟು ಗೊತ್ತ. ನನ್ನ ಮಾತಿಗೆ ರಾಮ ಬಂದುಬಿಟ್ಟ, ಹಾಗಿದ್ರೆ ನನ್ನ ಮಾತು ನಡೆಸಿಬಿಟ್ಟ. ಅಷ್ಟು ಆನಂದ ಆತನಿಗೆ. ಯಾಕೆಂದರೆ ಅದು ಗೊತ್ತು, ದೇವ್ರ ಮುಂದೆ ನಾವ್ಯಾರು ಏನೂ ಅಲ್ಲ, ದೊಡ್ಡವ್ರ ಮುಂದೆ ನಾವೇನೂ ಅಲ್ಲ. ಅವ್ರು ಸೇಮ್ ಕೇಳರೆ ಗೌರ್ಮೆಂಟ್ ಸರ್ವೆಂಟೇ,
ಸೀನಿಯರ್ ಆದರೆ ಏನೂ ಮಾಡೋಂಗಿಲ್ಲ, ಒಂದು ವರ್ಷ ಸೀನಿಯರ್ ಇದ್ದಾಗ ಗೋಳಾಡಿಸ್ಬಿಡ್ತಾರೆ. ಅಂಥ ಹೊತ್ತಿನಲ್ಲಿ ಕೆಟಗರಿನೇ ಬೇರೆ ಇದು. ಈಶ್ವರನ ಕೆಟಗರಿ, ಇದು ಜೀವನ ಕೆಟಗರಿ. ಯಾರ್ದು? ಭರತಂದು. ರಾಮ ಸರ್ವತ್ರ ವ್ಯಾಪ್ತ, ಅಣುಯಿತ. ನಮ್ಮ ಮಾತು ಪ್ರಾರ್ಥನೆ ಕೇಳಿಬಿಟ್ಟ, ಬಂದೇ ಬಿಟ್ಟ ಕೊನೆಗೆ ಅಂತ ಹೇಳ್ಬಿಟ್ಟು ಅಷ್ಟು ಆನಂದ ಪಟ್ಟು ಹೇಳ್ತಾರೆ. ಇದು ಅರ್ಥ ಮಾಡ್ಕೊಂಡು ಸಶ್ರುತಃ ಒಬ್ಬರಿಗೆ ಹೇಳಿದ ಏನಾಗ್ತಿತ್ತು, ಭರತನ ಹೇಳಿದ್ದು ಹೋಗ್ಬಿಡ್ತಾ ಇತ್ತು. ಪ್ರತಿಯೊಬ್ಬರಿಗೆ ಹನುಮಂತ ಮಾಡಿದ ಕೆಲಸ ಏನೋ ರಾಮನ ಅಮೃತಪ್ರಾಯವಾದ ಮಾತುಗಳನ್ನು ಮುಟ್ಟಿಸಿದ್ದು. ರಾಮನ ಮಾತು ಏನದು? ರಾಮ ಬರ್ತಾ ಇದ್ದಾನೆ, ಮಾತು ಕೊಟ್ಟು ನಡೆಸಿದ್ನಲ್ಲ, ಅದೇ ರಾಮನ ಸಂದೇಶ. ಭರತನಿಗೆ ಆ್ಯಕ್ಚುಲಿ ಪೂರ್ತಿ ನಂಬಿಕೆ ಇರಲಿಲ್ಲ ಅಂತ ಹೇಳ್ಬೇಕು. ಯಾಕೆಂದರೆ ತಯಾರಾಗಿಬಿಟ್ಟಿದ್ದಾಗಲೇ ನಾನೆಲ್ಲಿ ಇದೆಯಲ್ಲಿ ಹೋಗ್ಲಪ್ಪ, ಏನು ಭಾಳ ದೊಡ್ಡ ವಿಷಯನಾ? ಯಾವ ದೂರ ಒಂದು 100 ಕಿಲೋಮೀಟ್ರ್ ಕರೆದು ಒಂದು 5 ರೂಪಾಯಿ ಕೊಡಬೇಕಾಗಿದೆ, ಕಾಡಿಗೆ ಬರ್ತೀರ ಏನಂತಾನೆ, ನೀವೇ ಇಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಕರೆದಿರೋದು 106 ಮೈಲು ದೂರ. ಒಂದು ಉಪವಾಸ ಬಂದು ಹೋಗ್ರಿ, ಜೊತೆಗೆ ಮತ್ತೆ ಊಟದ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನೋಡ್ಬೇಕಾಗ ಅವ್ರು ಹೋಗ್ತಾರಾ? ಏನಿಲ್ಲ, ಉಪವಾಸ ಹೋಗಿದ್ದಾರೆ ಅವ್ರ ಊಟ ಗಿಟ್ಟ ಇಲ್ಲ, ದಾರಿ ಒಳಗೆ ಉಪವಾಸ ಹೋಗಿ ಬಂದಿದ್ದಾರೆ. ಅದೇನು ತೋರಿಸುತ್ತದ? ಏನು ಎಷ್ಟು ಆಧಾರ ವಿಶ್ವಾಸ ತೋರಿಸುತ್ತೆ. ಆ ದೃಷ್ಟಿಯಲ್ಲಿ ಸಾಮಾನ್ಯವಾದ ಸಂದೇಶ ಅಲ್ಲ. ರಾಮ ಬಂದಿದ್ದಾನೆ. ಅದು ಏನು ಅಯೋಧ್ಯ ರಾಜ್ಯ ಯಾವ ಮೂಲೆ ರಾಮನಿಗೆ? ರಾಜ್ಯ ತಗೋಬಾರ್ದು ಕರೆ, ಯಾವ ರಾಜ್ಯ ತಗೊಳಕ್ಕದನ್ನ? ಪ್ರೆಸಿಡೆಂಟಲ್ಲಿ ವಿಲೇಜ್ ಪಂಚಾಯತ್ ಪ್ರೆಸಿಡೆಂಟ್ಶಿಪ್ಪಿಗೆ ಕರೆದ ಬರ್ತಾರಾ? ರಾಮದೇವ್ರು ಬಂದಿದ್ದಾರೆ. ಅದಕ್ಕೆ ಭೂಲೋಕದ ರಾಜ್ಯ ರಾಮನಿಗೆ ಲೆಕ್ಕನೇ ಇಲ್ಲ. ಅದನ್ನು ಕೊಟ್ಟು ಭರತ ನಾವು ಮಾಡೋ ಪೂಜೆ ಇದ್ದು ಭಾರಿ ದೊಡ್ಡ ಪೂಜೆ ತಿಳ್ಕೊಂಡಿರ್ತೀವಿ. ದೇವ್ರ ವೈಭವಕ್ಕೆ ಏನದು? ಬಿಗ್ ಝೀರೋ ಇದ್ದಾಗ ಲೆಕ್ಕ. ಏನದು? ಎಷ್ಟು ಟೋಕನ್ ಅಷ್ಟೇ ಹೊರತು ಆ್ಯಕ್ಚುಲಿ ಏನಲ್ಲ ದೇವರಿಗೆ. ಅದ ಏನೇನೂ ಅಲ್ಲ. ದ್ವಾಚಿ ಪಾರಣೆ ಕೂತಾಗ ಒಂದು ಅಗಳು ಅನ್ನ, ಒಂದು ಹನಿ ಸಾರು ಹಾಕಿಬಿಟ್ಟು ಹೇಗಿರುತ್ತೆ, ಒಂದು ಚೂರು ಇಷ್ಟಿಷ್ಟೇ. ಯಾರೋ ಸಂತೋಷ ಪಡ್ತಾರ? ಉಪವಾಸ ಕಳಿಸಿದ್ರು ಅಷ್ಟು ದುಃಖ ಆಗಲ್ಲ, ಅಷ್ಟು ದುಃಖ ಆಗುತ್ತೆ. ಉಪವಾಸ ಕಳಿಸ್ತಾ ಏನಾಗ್ಬೋದು? ಕರೆ ಪಕ್ಷ ಊಟ ಇಲ್ಲಿ ಚಿತ್ರಾವತಿ ಮನೆ ಇಟ್ಬಿಟ್ಟಿದ್ದಾರೆ, ಏನು ಮಾಡ್ಬೇಕಾಗ? ಬೇರೆ ಕಡೆ ತಿನ್ನೋಕೆ ಕೂಡ ಇಲ್ಲ ಅಂಥ ಸ್ಥಿತಿ ಇದ್ದಾಗ ರಾಮದೇವರು ಬಂದು ಏನೇನು ದೇವ್ರ ಮುಂದೆ ನಮ್ಮ ಹೇಳ್ತಾ ಇರೋದು, ನೈವೇದ್ಯ ಮಾಡ್ಬೇಕಾದ್ರೆ, ಪೂಜೆ ಮಾಡ್ಬೇಕಾದ್ರೆ ಏನಿರಬೇಕು? ವಿ ಆರ್ ನಥಿಂಗ್ ಬಿಫೋರ್ ಹಿಮ್. ಆದ್ರೆ ಕರ್ತವ್ಯ ಅಂತ ಮಾಡ್ಬೇಕಷ್ಟೇ ಹೊರತು ನಮ್ಮ ಪೂಜೆ ದೇವ್ರಿಗೆ ಸ್ವೀಕಾರ ಮಾಡಿಬಿಟ್ಟ, ಭಾರಿ ದೊಡ್ಡ ಮಾಡಿದೆ ಅಂತ ಇಲ್ಲೇ ಇಲ್ಲ. ಎಷ್ಟು ವೈಭವ ಮಾಡಿದ್ರೆ ದೇವರಿಗೆ ಏನಲ್ಲ ಅದು? ಏನೇ ಬಿಗ್ ಝೀರೋನೇ. ವೈಭವ ಇಲ್ಲ, ಬಿಗ್ ಝೀರೋ. ವೈಭವ ಇದ್ದರೂ ಬಿಗ್ ಝೀರೋನೇ. ಅದು ಯಾಕೆ ತಗೋತಾರೆ? ಬರೀ ಕರುಣೆ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ಅದು ತಿಳ್ಕೊಳಕ್ಕೆ ಹನುಮಂತ ಆ ಭಾವನೆಯಿಂದನೇ ಕೆಲಸ ಮಾಡಿದ್ದು. ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ನಾನು ಮಾಡಿದ್ದೇನೂ ಅಲ್ಲ. ಅದಕ್ಕೆ ರಾಮದೇವ್ ಹೇಳಿ 2 ಕೆಲಸ ಹನುಮಂತ ಮಾಡಿರೋದು. ಉಳಿದವ್ರು ಯಾರಿಗೂ ಮಾಡ್ಲಿಕ್ಕಾಗಿಲ್ಲ ಅಂತ ಕೆಲಸ ಮಾಡ್ದ. ಮತ್ತು ಆ್ಯಟಿಟ್ಯೂಡ್ ಇದೆಯಲ್ಲ, ಅದು ಯಾರಿಗೂ ಇಲ್ಲ. ಮತ್ತೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಮನಸ್ಸಲ್ಲಿ ಬಂದಿಲ್ಲ ಯಾವ ಕಾಲಕ್ಕೂ ಕೂಡ. ರಾಮನಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ. ಯಾಕೆ? ರಾಮನ ವ್ಯಕ್ತಿತ್ವ ಪೂರ್ತಿ ಗೊತ್ತಿರೋದು ಹನುಮಂತನಿಗೆ. ಉಳಿದವ್ರಿಗೆ ಏನಿತ್ತು? ಈತ ಏನು ಅಂದ್ಕೊಂಡು ಸುಗ್ರೀವ ಏನು, ನಾನು ನನ್ನ ಹೆಂಡತಿ ಊಟ ಕೇಳಿದ್ದೇನೆ, ಅವನ ಮಾತು ಕೊಟ್ಟಿದ್ದೇನೆ, ಇಬ್ಬರದು ಮ್ಯೂಚುವಲ್ ಆಯ್ತಲ್ಲ, ಒಂದು ಸ್ವಲ್ಪ ಸ್ಟೇಜಲ್ಲಿ ಇರ್ಬೋದು. ಅದು ಕೊನೆ ಪಕ್ಷ ವಿಭೀಷಣಿಗೆ ಏನಿರ್ಬೋದು? ರಾಮ ಜೊತೆಗೆ ಹೋಗ್ತೇನೆ, ಸ್ವಲ್ಪ ಗೈಡ್ ಮಾಡ್ತೇನೆ, ಆತಗೆ ನಮ್ಮವ್ರು ರಾವಣನ ಕೊಲಕ್ಕೆ ಹೆಲ್ಪ್ ಮಾಡ್ತೇನೆ, ಆ ಭಾವನೆ ಇದ್ದಿರ್ಬೋದು ಒಂದು ಚೂರಾರು ಕೂಡ. ವಿಭೀಷಣ ಹಾಗೆ ಮಾಡ್ತಾರೆ ಒಂದು ಸಲ. ರಾಮನ ಸೈನ್ಯದೊಳಗೆ ಇಬ್ಬರು ಶುಕ ಸಾಲರು ಬರ್ತಾರೆ. ಅವರು ರಾಕ್ಷಸರವರು, ರಾವಣನ ಮಂತ್ರಿಗಳು ಬಂದು ಕಪಿ ರೂಪದಲ್ಲಿ ಬರ್ತಾರೆ. ಅವನು ಕಳಿಸಿರ್ತಾನೆ ರಾವಣ. ಯಾತ ಕಳಿಸಿರ್ತಾನೆ ಗೊತ್ತೇನು? ರಾಮನ ಸೈನ್ಯ ಹೇಗಿದೆ ನೋಡ್ಕೊಂಡು ಬಾ, ಎಷ್ಟು ಜನ ಇದ್ದಾರೆ ಅದು ಇದು ತಾನೇ ಸಾಮಾನ್ಯ. ಅದು ಶತ್ರುಗಳನ್ನ ಅಸೆಸ್ ಮಾಡೋ ಪದ್ಧತಿ ಎಲ್ಲ ನೋಡ್ಕೋ. ಅವ್ರ ಕಪಿರು ಎಲ್ಲ ಓಡಾಡ್ತಾ ಇರ್ತಾರೆ. ವಿಭೀಷಣ ನೋಡ್ತಾನೆ, ಅದನ್ನು ಗೊತ್ತಾಗ್ಬಿಡುತ್ತೆ ಅವನಿಗೆ. ಹಿಡ್ಕೊಂಡು ಬರ್ತಾನೆ ರಾಮದೇವ್ರ ಮುಂದೆ. ರಾಮ, ಎಂಥ ಅನ್ಯಾಯ ಆಗ್ತಿತ್ತು ಗೊತ್ತಾ? ಈಗ ಏನಾಗ್ತಿತ್ತು ಗೊತ್ತಾ? ಪುಣ್ಯಕ್ಕೆ ನಾನು ಹಿಡ್ಕೊಂಬಂದೆ ತಗೊಂತ ಅಂದರೆ ಇವ್ ಸಿಗದೆ ಹೋದ್ರೆ ರಾಮಿಗೆ ಏನೋ ಆಗ್ಬಿಡ್ತಿತ್ತು ಮರಿ ತಲೆ ಬರ್ತಾನೆ. ರಾಮದೇವ್ರೆ ಅಂದರೆ ಪನಿಷ್ ಮಾಡಿ ಅವ್ರನ್ನ ಪನಿಷ್ ಮಾಡು ಅಂತೇಳಿ. ಏನು ತಿಳ್ಕೊಂಡ್ಬಿಡ್ತಾರೆ, ಇನ್ನೇನು ಗತಿ ಮುಗಿತವ್ರದ್ದು ಅಂತೇಳಿ. ಇವನೇನು ಮಾಡಿದ್ದ ರಾವಣ? ಬಾಳೆ ಬೆಂಕಿ ಹೆಚ್ಚಿ ಏನೇನೋ ಮಾಡಲಿಲ್ಲ. ರಾಮದೇವ್ರು ಕೊಂದೇ ಬಿಡೋದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ರಾಮದೇವ್ ಕೇಳೋ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತೇನಾಗ? ಏನಪ್ಪ ಎಲ್ಲ ನೋಡಿದಿರಾ ಅಂತ ಕೇಳ್ತಾರೆ. ಎಲ್ಲ ಸರಿಯಾಗಿ ನೋಡಿದಿರಾ? ನೋಡೋದು ಬಾಕಿ ಇದೆಯಾ? ವಿಭೀಷಣ, ನಮ್ಮ ಸೈನ್ಯ ನೋಡೋಕ್ಕೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಹೇಳ್ತಾರೆ. ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ವಿಭೀಷಣ ಹೋಗಿ ಸರಿಯಾಗಿ ತೋರಿಸಿಬಿಟ್ಟು ಸುರಕ್ಷಿತ ವಾಪಸ್ ಕಳಿಸ್ಕೊಡೋತೆ. ಸರಿಯಾಗಿ ನೋಡಿಬಿಟ್ಟು, ಅದು ಪಾಯಿಂಟ್ ಇರೋದು. ಅಲ್ಲಿ 2 ಅರ್ಥ ಇತ್ತು. ನನ್ನ ಸೇನೆ ಎಷ್ಟು ದೊಡ್ಡದು ಗೊತ್ತಾ? ನೋಡ್ಲಿಕ್ಕೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ, ಗೊತ್ತಾಯ್ತಾ? ಅದರಿಂದ ವೇದವ್ಯಾಸರ ಗ್ರಂಥಗಳು ಎಷ್ಟಿವೆ ನೋಡೋಕ್ಕಾಗುತ್ತೆ ಯಾರಿಗಾರಿಗೋ? ಶತಕೋಟಿ ರಾಮಾಯಣ ಯಾರು ಓದ್ತಾರೆ? ಶತಕೋಟಿ ಪಂಚರಾತ್ರ ಯಾರು ಓದ್ತಾರೆ? ಏನು ಮಾಡ್ಬೇಕು ನಾವೀಗ? ತೋರಿಸೋರು ಗೈಡ್ ಬೇಕು. ವಿಭೀಷಣ ಅವ್ರಿಗೆ ಗೈಡ್ ಆದ, ಆಚಾರ್ಯ ನಮಗೆ ಗೈಡು. ಇಲ್ಲೋದ್ರೆ ಅದು ಸಾರ ಯಾರು ಹೇಳಕ್ಕೆ ಬರ್ತಿತ್ತ? ಹೋಗಲಿ, ಸಾಧ್ಯನೇ ಇರಲಿ. ನಾನು ಸೈನ್ಯ ಎಷ್ಟು ದೊಡ್ಡದು ಗೊತ್ತಾ? ಕೊನೆಯೇ ಹೇಳ್ತಾನೆ, ನೋಡು ರಾವಣನಿಗೆ ಹೇಳಿ ಏನಂತ? ರಾಮನ ಶಕ್ತಿ ಸೈನ್ಯದಲ್ಲಿಲ್ಲ, ರಾಮನಲ್ಲೇ ಇದೆ ಅಂತ ಹೇಳ್ರಿ ಅಂತ ಹೇಳ್ತಾರೆ. ರಾಮನಲ್ಲೇ ಇದೆ, ರಾಮ ಕೊಡೋ ಸಂದೇಶ ಇದೆ, ಇನ್ನು ಹೇಳಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ. ಅವ್ರು ಹೋಗಿ ಮದ್ದು ಹೇಳಿದ್ದೆ ಅದನ್ನು. ರಾಮನಂತಕರಣ ನೋಡೇ ಇಲ್ಲ ನಾವು ಶುರು ಮಾಡ್ತಾರೆ. ಅವ್ರು ಸತ್ಯ ಅಂತ ತಿಳ್ಕೊಂಡಿದ್ರು ಪಾಪ ಅವರು. ವಿಭೀಷಣಿಗೆ ಭಾವ ಇತ್ತು, ನಾವು ಭಾರಿ ಹೆಲ್ಪ್ ಮಾಡಿದೆ ಅಂತೇಳಿ.
ಆದರೆ ಹನುಮಂತರಿಗೆ ಎಂದಾದರೂ ಇತ್ತ ಅದು ಇಲ್ಲ. ಅದು ಕ್ವಾಲಿಟಿ ವೈಸ್ ನೋಡಬೇಕು. ಕ್ವಾಂಟಿಟಿ ಮಾಡಿದ್ದು ಹನುಮಂತಷ್ಟು ಯಾರೂ ಮಾಡಲಿಲ್ಲ. ಆ ಕ್ವಾಲಿಟಿ ಇದೆಯಲ್ಲ ಅದೆಂಥದ್ದು ಅದು, ಅದನ್ನೇ ಅರ್ಥ ಮಾಡ್ಕೋಬೇಕು. ನಾವು ದೇವ್ರ ಪೂಜೆ ಮಾಡಿದ್ದು ಕ್ವಾಲಿಟಿ ಹೇಗಿರ್ಬೇಕು ನಮ್ಮದು ಅಂತ ಕೇಳಿದರೆ, ನಾಹಂಕರ್ತ ಹರಿಕರ್ತ ಪೂಜಾ ಭಾವನೆ ಇದ್ದರೆ ಮಾತ್ರ ಅದು ಕ್ವಾಲಿಟಿ, ಇಲ್ಲದೆ ಹೋದರೆ ಅದು ಹೋಯ್ತು. ಇವೆಲ್ಲ ಬರುತ್ತೆ ಸಿನಿಮಾ ನಾಟಕಗಳ ಕಥೆಗಳೆಲ್ಲ. ದೇವ್ರಿಗೆ ಕಣ್ಣು ಕೊಟ್ಟೆ, ಕಾಲು ಕೊಟ್ಟೆ, ಕಿವಿ ಕೊಟ್ಟೆ ಅಂದರೆ ದೇವ್ರು ನಮ್ಮ ಮೇಲೆ ಡಿಪೆಂಡ್ ಆಗಿದ್ರೆ ಹಣೆ ಬರ ಏನಾಗುತ್ತೆ ದೇವರು ಅಲ್ಲೇನು. ಅವ್ರು ಎಂಥ ಭಕ್ತಿ ಅದು, ಮೂಢಭಕ್ತಿ ಅದು. ಒಂದು ಸ್ಟೇಜಲ್ಲಿ ಅದು ಅಲೋಡ್, ಚಿಕ್ಕ ಮಕ್ಕಳಿಗೆ ಗೊತ್ತಿರೋದು ಎಲ್ಲ ಮಾಡ್ತಾರೆ. ಅದು ಏನಾಗಬಾರ್ದು, ಬರ್ತಾ ಅದು ಚೇಂಜ್ ಆಗ್ತಾ ಬರೋ. ಮೊದಲೇ ಭಕ್ತಿ ಎಲ್ಲ ಬಂದು ಮೂಢಭಕ್ತಿ ಹೋಗಿ ಏನಾಗಬೇಕು, ಅದು ಮೊದಲು ಮೂಢ ಇದ್ದು ಚಿಕ್ಕ ಮಕ್ಕಳಿಗೆ ಓವರ್ ನೈಟ್ ಯಾರಿಗೆ ಗೊತ್ತಾಗೋದಿಲ್ಲ, ಅದು ತಪ್ಪಲ್ಲ. ಮುಂದೆ ಏನಾಗಬೇಕು, ಅದು ಪೂರ್ತಿ ಚೇಂಜ್ ಆಗುತ್ತೆ. ಅದು ಜ್ಞಾನ. ಜ್ಞಾನದ ಎಫೆಕ್ಟ್ ಏನು ಅಂದರೆ ಮೂಢಭಕ್ತಿ ಹೋಗಿ ಜ್ಞಾನಪೂರ್ವಕ ಭಕ್ತಿ ಆಗಬೇಕು. ಹಾಗೆ ಮೂಢಭಕ್ತಿನ ಉಳ್ಕೊಂಡ್ಬಿಟ್ರೆ ಅದು ತಪ್ಪು. ಪೃಚ್ಛೋ ಬಪುಹು ಪಿತುಮಾನ್. ನೆಕ್ಸ್ಟ್ ಪಾಯಿಂಟ್ ಈಗ. ಪೃಚ್ಛೋ ಬಪುಹು ಪಿತುಮಾನ್ ನಿತ್ಯ ಆಶಯೇ ದ್ವಿತೀಯಂ ಆಸಪ್ತ ಶಿವಾಸು ಮಾತೃಷು. ದ್ವಿತೀಯಂ ಎರಡನೇ ರೂಪ. ಮೊದಲನೇ ರೂಪದ ಕಥೆ ಹನುಮದ ಅವತಾರದ ಕಥೆ. ಎರಡನೇ ರೂಪದ ಕಥೆ ಏನು ಅಂದರೆ ಪೃಚ್ಛೋ ವಪುಹು ಪಿತುಮಾನ್ ನಿತ್ಯಂ ಆಶಯೇ ದ್ವಿತೀಯಂ ಆ ಸಪ್ತ ಶಿವಾಸು ಮಾತೃಷು. ಎರಡನೇ ರೂಪದಲ್ಲಿ ಪೃಚ್ಛಃ ವಪುಹು, ದ್ವಿತೀಯಂ ವಪುಹು ಪೃಚ್ಛಃ, ದ್ವಿತೀಯಂ ವಪುಹು ಪೃಚ್ಛಃ. ಎರಡನೆಯ ರೂಪ, ಎರಡನೆಯ ಅವತಾರ ಪೃಚ್ಛಃ. ಪೃಚ್ಛಃ ಅಂದ್ರೇನು? ಪೃಚ್ಛಃ ಪೃಕ್ಷಃ. ಪೃತ್ ಅಂದ್ರೇನು? ಪೃತನಾ ಸೇನಾ ಅಂತ ಅರ್ಥ. ಕ್ಷ ಅಂದ್ರೇನು? ಕ್ಷಯಕಾರಿ. ಪೃಚ್ಛಃ ಅಂದ್ರೇನು? ಪೃತನಾಕ್ಷಯಕಾರಿ. ಪೃತನಾಕ್ಷಯಕಾರಿ ಅಂದ್ರೇನು? ಸೈನ್ಯವನ್ನು ನಾಶ ಮಾಡಿದ್ದು. ಯಾವ ಸೈನ್ಯವನ್ನ? ಕೌರವರ ಸೈನ್ಯವನ್ನ, ದುಷ್ಟರ ಸೈನ್ಯವನ್ನ ನಾಶ ಮಾಡಿದ್ದು. ಮಹಾಭಾರತ ಸರಿಯಾಗಿ ಓದಬೇಕು. ಕೃಷ್ಣನಷ್ಟು ದೈತ್ಯ ಸಂಹಾರ ಮಾಡಿದವರಿಲ್ಲ. ಯಾತಕ್ಕೆ? ಕಂಸನ ಕ್ಷೋಣಿ 20, ಇವೊಂದು ನರಕಾಸುರೊಂದು 20, ಅದಕ್ಕೆ ಕಾಲೇವನೊಂದು 3 ಕೋಟಿ, ಜರಾಸನೊಂದು 23 × 18, ಆಮೇಲೆ ದರಕ ಇವೆಲ್ಲ ಲೆಕ್ಕ ಹಾಕಿಬಿಟ್ಟು ಎಷ್ಟಾಯ್ತು ಅಲ್ಲಿಗೆ? 3 ಅಕ್ಷೋಣಿ ಒಂದೇ. ಅದು ಎಲ್ಲರ ಬೀಟ್ ಮಾಡಬೇಕು. ಒಂದು 3 ಲಕ್ಷ 3 ಕೋಟಿ ಅಕ್ಷೋಣಿ. ಯಾರ್ದು? 3 ಕೋಟಿ ಅಕ್ಷೋಣಿ ಕಾಲೇವನನ್ನು. ಎಷ್ಟು ದೊಡ್ಡ ಸೈನ್ಯ. ಅದಕ್ಕೇನೆ ರಾಕ್ಷಸಾನಾಂ ವಧಾರ್ಥಾಯ. ಗೊತ್ತಾಯ್ತಾ? ಕೃಷ್ಣನ ಅವತಾರ ಎಷ್ಟು ಮುಖ್ಯ ಅಂತ ಗೊತ್ತಾಯ್ತು. ಅನಂತರ ಹೆಚ್ಚು ಜನ ಕೊಂದಿದ್ಯಾರು? ಭೀಮಸೇನ. ಇದು ತುಂಬ ಜನ ನೋಡೋದಿಲ್ಲ ಅದರ. ಅದಕ್ಕೆ ಫಸ್ಟ್ ಅತಿ ಹೆಚ್ಚು ಸೈನ್ಯ ನಾಶ ಮಾಡಿದ ದುಷ್ಟರ ಸೈನ್ಯವನ್ನು ಸಾಕ್ಷಾತ್ ಯಾರು? ದೈತ್ಯಾನಾಂ ನಿಧನಾಯಚ. ದೈತ್ಯಾನಾಂ ನಿಧನಾಯಚ ಮಾಡಿದ್ದು ಕೃಷ್ಣ ರೂಪದಿಂದ ನಾರಾಯಣನಾದರೆ, ಭೀಮರೂಪದಿಂದ ಇವರು ಮಾಡಿದ್ದು. ಅದರಲ್ಲಿ ಫಸ್ಟ್ ತಗೊಳ್ಳಿ. ಕಾಮೀಯನ ಹೈ ಕೀಚಕೋ ವಿನಿಹತಃ. ಕೀಚಕರ ಸಂಹಾರ, ಬಕಾಸುರ, ಹಿಡಿಂಬಾಸುರ, ಆಮೇಲೆ ಜಟಾಸುರ, ಒಂದಲ್ಲ ಎರಡಲ್ಲ. ಅಲ್ಲಿ ಇದಕ್ಕೆ ಹೋದ ಕಾಲಕ್ಕೆ ಮಣಿಮಂತಾದಿ ದೊಡ್ಡ ಗುಂಪುಗಳು, ಅದು ಪದ್ಮತ್ರಯ, 1 ಕೋಟಿ, ಇವರೆಲ್ಲ ಕೊಂದಿದ್ದು ಭೀಮಸೇನಿದೆ. ಇಡೀ 11 ಅಕ್ಷೋಣಿಯಲ್ಲಿ 6 ಅಕ್ಷೋಣಿ ಮೇಲೆ ಕೊಂದಿದ್ದಾರು? ಭೀಮಸೇನ ಈ ಸೈನ್ಯದಲ್ಲಿ. ಇದೆಲ್ಲ ಲೆಕ್ಕ ಹಾಕಿದರೆ ಪೃಚ್ಛಃ ಪೃತನಾಕ್ಷಯಕಾರಿ. ವಾಯುಸ್ಥಿತಿಯಲ್ಲಿ ಬಹ್ವಕ್ಷೌಹಿಣ್ಯನೀಕ ಕ್ಷಪಣ, ಬಹು ಅಕ್ಷೌಹಿಣಿ ಅನೀಕ ಕ್ಷಪಣ. ಈ ಪೃಚ್ಛ ಶಬ್ದದ ಅರ್ಥ ಅಂದರೆ ಬಹು ಅಕ್ಷೌಹಿಣಿಯನ್ನು ನಾಶ ಮಾಡಿದವರೇ. ಭೀಮರೂಪಕ್ಕೆ ಹೇಳ್ತಾರ ಮಾತನ್ನು. ಮತ್ತು ಹೆಚ್ಚು ಅಕ್ಷೌಹಿಣಿ ಸೈನ್ಯವನ್ನು ಕೊಂದಿದ್ದ್ಯಾರು ಅಂತ ಕೇಳಿದರೆ ಹನುಮದ್ ರೂಪದಲ್ಲೂ ಹಾಗೇನೆ. ಅಲ್ಲೂ ಕೂಡ ಪೃಚ್ಛಃ. ಯಾತಕ್ಕೆ? ಹನುಮಂತನ ಆಕ್ರಮಣ ಮಾಡಲಿಕ್ಕೆ ಎಷ್ಟು ಜನ ಬಂದರು? 80 ಕೋಟಿ ಯೂಥವಂ ಪುರಸ್ಸರಾಷ್ಟಕಾಯೂಥಂ. 80 ಕೋಟಿ ಸೈನ್ಯ ಅಲ್ಲದು, 80 ಕೋಟಿ ಸೇನಾಧಿಪತಿಗಳಿದ್ದ ಸೈನ್ಯ. ಸೇನಾಧಿಪತಿಗಳು 80 ಕೋಟಿ ಇದ್ದು, ಪ್ರಿನ್ಸಿಪಾಲ್ಗಳು 80 ಕೋಟಿ ಇದ್ದರೆ ಸ್ಟಾಫ್ ಅಷ್ಟು ಇರ್ಬೇಕು. ಅದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟೇ ಅಷ್ಟಿದ್ರೆ ಹಾಗೆ ಅಷ್ಟು. ಅದು ಬಹ್ವಕ್ಷೌಹಿಣಿ, ಅದು ಪೃಚ್ಛನೇ. ಅದು 3 ಅವತಾರಕ್ಕೂ 3 ಕಾಮನ್ನೇ. ಹನುಮದ್ ರೂಪದಿಂದನೂ ಪೃಚ್ಛ. ಅತಿ ಹೆಚ್ಚು ವಾದಿಗಳನ್ನು ಸೋಲಿಸಿದ್ದಾರೋ ಅದು ಮಧ್ವರೂಪದಿಂದ ಆಚಾರ್ಯರೇ. ಸೊ ಇಲ್ಲೂ ಕೂಡ ಪೃಚ್ಛನೇ. ಪ್ರತಿವಾದಿಗಳಲ್ಲಿ ಯಾರಿದ್ದಾಗ ಲೆಕ್ಕ? ಅವರು ಸೈನ್ಯ, ಅವ್ರ ಫಾಲೋಯರ್ಸು. ವಾದಿಸಿಂಹ, ಬುದ್ಧಿಸಾಗರ ಗುಂಪೆಲ್ಲ ಬರುತ್ತಲ್ಲ, ಏನವರೆಲ್ಲ ದೊಡ್ಡ ದೊಡ್ಡ ಬೆಟಾಲಿಯನ್ನೇ ಬಂದಿದ್ದವ್ರು, ಇನ್ನು ದೊಡ್ಡ ಗುಂಪೇ ಇರ್ತಿತ್ತು. ಅವ್ರನ್ನೆಲ್ಲ ಸೋಲಿಸಿದ್ರಿಂದ ಬಹ್ವಕ್ಷೌಹಿಣ್ಯ ಅನೇಕ ಕ್ಷಪಣ ಪೃಚ್ಛಃ. ಪೃಚ್ಛಃ 1. ದ್ವಿತೀಯಂ ವಪುಹು ಪೃಚ್ಛಃ. ದ್ವಿತೀಯಂ ವಪುಹು ಪಿತುಮಾನ್ ಅಂತೇಳಿ. ಪಿತುಮಾನ್, ಪಿತು ರೀತಿ ಅನ್ನನಾಮಸ್ಯ. ಪಿತು ಅಂದರೆ ಏನು? ಅನ್ನ ಅಂತ ಹೆಸರು. ಪಿತುಮಾನ್ ಅಂದ್ರೇನು? ಅನ್ನವಾನ್ ಅಂತ. ಅನ್ನವಾನ್ ಅಂದ್ರೇನು? ತಿನ್ನೋನು ಅಂತ ಅರ್ಥ. ತಿನ್ನೋನು ಅಂದರೆ ಭಾರಿ ತಿಂದವರು. ಬಂಡಿಯ ನವ ಉಂಡಿತು ಕೂಸು. ಅತಿ ಹೆಚ್ಚು ಅನ್ನವನ್ನು ತಿಂದಿದ್ದು ಕೂಡ ಯಾರು? ಅನ್ನದ 2 ಸೇರ್ಕೊಂಡ್ಬಿಟ್ಟಿದೆ. ಅನ್ನ ತಿಂದರು, ವಿಷನು ಅನ್ನ ತಿಂದರು. ಏನಾಗಲಿಲ್ಲ ಕಾಲಕೂಟ ವಿಷನ. ಗೊತ್ತಾಯ್ತಾ? ಕಾಲಕೂಟ ವಿಷವನ್ನು ಕೂಡ ಏನು ಮಾಡಿದ್ರು ಅವರು? ತಿಂದರು. ಅದು ಪಿತುವನ್ನು ಅನ್ನ ತಿಂದರು,
ವಿಷನೂ ಅನ್ನ ತಿಂದಾಗೆ ತಿಂದರು. ಅನ್ನದಲ್ಲಿ ಏನು ಹಾಕಿದ್ದ ಅವನು? ವಿಷ ಹಾಕಿದ್ದ. ವಿಷ ಹಾಕೋರು ಯಾರು ಒಂದೆರಡು ಕಡೆ ಎಲ್ಲೋ ಹಾಕಿಬಿಟ್ಟಿರ್ತಾರೆ, ಎಲ್ಲ ಕಡೆ ಹಾಕೋದಿಲ್ಲ. ಅವ್ರು ಹಾಕಾಗಿದ್ದು ಗೊತ್ತಾ? ಅವನು ದುರ್ಯೋಧನ ಅಖಿಲ ಭಕ್ಷ್ಯ ಭೋಜ್ಯ, ಉಪ್ಪಿನಿಂದ ತುಪ್ಪದವರೆಗೂ ವಿಷ ಹಾಕಿದ್ದವ್ರು. ಯಾತಕ್ಕೆ? ಹೆವಿ ಡೋಸ್ ಕೊಡಬೇಕಂತ. ಭೀಮಸೇನ ಬಗ್ಗೆ ಗೊತ್ತಾಗಿತ್ತಲ್ಲ, ಸಣ್ಣ ಪುಟ್ಟ ಡೋಸಿಗೆ ಇದಾಗಲಿಕ್ಕಿಲ್ಲ ಅಂತೇಳಿ ಮ್ಯಾಕ್ಸಿಮಮ್ ಡೋಸ್ ಹಾಕಿದ್ದ. ಅದು ತಿಂದು ಏನಾಯ್ತು ಅಂದ್ರೆ ಭೀಮಸೇನ ಏನೇನೇನೂ ಆಗಲಿಲ್ಲ, ಪಿತುಮಾನ್ ಅಂತ ಬಂತ. ಕೃಷ್ಣ ಕೂಡ ಹಾಗೆ, ಕೃಷ್ಣನು ಪಿತುಮಾನ್. ಯಾತಕ್ಕೆ? ಎಲ್ಲಿ ಬಂತದು? ಎಲ್ಲಿ ಬಂತ ಹೇಳಿ? ಅವರೆಲ್ಲ ತಂದುಕೊಟ್ರು, ಯಾರು? ವಿಪ್ರ ಪತ್ನಿಯರು ಸ್ವೀಕಾರ ಮಾಡಿದ. ಆಮೇಲೆ ಗೋವರ್ಧನಕ್ಕೆ ಇಡೀ ಗೋಕುಲದ ಎಲ್ಲರೂ ಕೃಷ್ಣಾರ್ಪಣ ಅಂತ ಒಪ್ಪಿಸಿದ್ರು. ಕೃಷ್ಣ ಏನು ಮಾಡಿದಾಗ ಎಲ್ಲವನ್ನು ತಿಂದುಬಿಟ್ಟು ತೃಪ್ತು ತೇಗಿಬಿಟ್ಟ, ತಿಂದುಬಿಟ್ಟು ಬಹ್ವನ್ನ ಭೋಕ್ತ. ಮತ್ತು ಪೂತನೆ ವಿಷವನ್ನ ತಿಂದ. ಇವೆಲ್ಲ ನೋಡಿದಾಗ ಏನಾಯ್ತದು? ಬಹ್ವನ್ನ ಭೋಕ್ತ. ಮತ್ತು ಪ್ರತಿನಿತ್ಯ ಕೂಡ ಹರಿವಾಯುಗಳು ತಿಂಬೋದು ಅತಿ ಹೆಚ್ಚು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧ. ನಾವು ತಿಂತೀವಿ ಅಂದರೆ ತಪ್ಪೋದು, ಅವ್ರು ಜೀರ್ಣ ಮಾಡದೆ ತಿನ್ನಕ್ಕೆ ಬರೋದಿಲ್ಲ. ಅದರಿಂದಾಗಿನೇ ವಾಯುದೇವರು ಒಳಗೆ ತಪ್ತಾರೆ ಅದನ್ನು ಪ್ರಾಣಶಕ್ತಿಯಿಂದ. ಇಲ್ಲವ್ರು ಇಲ್ಲೇ ಉಳ್ಕೊಂಬಿಡು, ಒಳಗೆ ಹೋಗೋದೇ ಇಲ್ಲ, ಇಲ್ಲಿ ರೀಚ್ ಆಗಬೇಕು. ಆಮೇಲೆ ಪ್ರಾಣಾಪಾನ ಸಮಾಯುಕ್ತ, ಅದೆಲ್ಲ ಪೂರ್ತಿ ಡೈಜೆಸ್ಟ್ ಆಗಬೇಕು. ಅದಕ್ಕೆ ಅಗ್ನಿ ಬೇಕು. ಫೈರ್ ಯಾವುದದು? ವಾಯುದೇವರು. ಒಳಗೆ ಕೂತಿರೋ ವೈಶ್ವಾನರ ಅಗ್ನಿ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಾಪಾನ ಸಮಾಯುಕ್ತ. ಅಹಂ ಎಂಬುದು ಹರಿಗೆ, ಪ್ರಾಣಾಪಾನ ಸಮಾಯುಕ್ತ ಎಂಬುದು ವಾಯುದೇವರಿಗೆ. ಆದ್ದರಿಂದ ಹರಿವಾಯುಗಳಷ್ಟು ತಿಂದಷ್ಟು ಯಾರೂ ತಿನ್ನಲಿಲ್ಲ. ತಿಂದರೂ ಹೇಗಿರ್ತಾರೆ ಅವರು? ಏನು ತಿಂದಿಲ್ಲ, ಸ್ವಲ್ಪ ತಿಂದು ಜೀರ್ಣ ಆಗೋದಿಲ್ಲ, ಎಲ್ಲ ತಿಂದು ಹೊಟ್ಟೆ ಒಳಗೆ ಏನೂ ಇಲ್ಲ, ಆ ರೀತಿ ಇರ್ತಾರೆ. ಪೃಕ್ಷೋ ವಪುಃ ಪಿತುಮಾನ್ ನಿತ್ಯ ಆಶಯೇ. ದ್ವಿತೀಯ ಇಂಪಾರ್ಟೆಂಟ್ ಒಂದು, ದ್ವಿತೀಯಂ ವಪುಃ ಪೃಕ್ಷಃ, ದ್ವಿತೀಯಂ ವಪುಃ ಪಿತುಮಾನ್. ಎರಡನೇದು ಒಂದು ಸೈನ್ಯವನ್ನು ನಾಶ ಮಾಡಿತು, ಒಂದು ಅನ್ನವನ್ನು ತಿಂದು ಹಾಕಿ. ಇದು ಎರಡನೇ ಅವತಾರ, ದೊಡ್ಡ ಕೆಲಸ. ಎರಡನೇದು ಇದು ದ್ವಿತೀಯಂ ಆಯ್ತು. ಆಶಯೇ ಸಪ್ತ ಶಿವಾಸು ಮಾತೃಷು, ಅಷ್ಟೇ ಅಲ್ಲ, ಸಪ್ತ ಶಿವಾಸು ಮಾತೃಷು ಆಶಯೇ. ಇದು ಎರಡಕ್ಕೂ ಮೂರಕ್ಕೂ ಅನ್ವಯ. ಸಪ್ತ ಮಾತೃಷು ತಾಯಂದಿರಲ್ಲಿ, ಸಪ್ತ ಶಿವಾಸು. ಶಿವ ಅಂದರೆ ಮಂಗಳ, ಸಪ್ತ ಶಿವಾಸು ಅಂದರೆ ಸಪ್ತ ಸದಾಗಮಗಳು. ಅದರಲ್ಲಿ ಆರಾಮ ಮಲಗಿಬಿಡ್ತಾರೆ. ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಶಾಸ್ತ್ರಗಳಲ್ಲಿ ಹೇಗಿದ್ದಾರೆ? ಮಲಗಿಬಿಡ್ತಾರೆ. ಏನರ್ಥ ಅದಕ್ಕೆ? ಅಷ್ಟು ಸಲೀಸಾಗಿ ಓದ್ತಾರೆ ಅಂತ. ನಿದ್ದೆ ಮಾಡ್ಬೋದು ಅಂತ ಹೇಳಿದರೆ, ನಿದ್ದೆ ಮಾಡ್ಕೊತ ಕೆಲಸ ಮಾಡ್ತೀನಿ ಏನರ್ಥ? ಎಫರ್ಟ್ಲೆಸ್ ಮಾಡ್ತೀನಿ ಅಂತ. ಸಪ್ತಶಾಸ್ತ್ರಗಳಲ್ಲೂ ಕೂಡ ಆಶೆ ಆರಾಮ ಮಲಗಿಬಿಟ್ಟಿದ್ದಾರೆ ಅಂತ ಹೇಳಿದರೆ ಅವ್ರಿಗೇನಿಲ್ಲ, ಅದರಲ್ಲಿ ಯಾವ ಶ್ರಮವೂ ಇಲ್ಲ. ಶಾಸ್ತ್ರವನ್ನು ಅವ್ರು ಹೇಳು ಅಂತ ಹೇಳಿದ್ರೆ ಮೊದಲು ಪ್ರಿಪೇರ್ ಆಗಬೇಕಲ್ಲ, ಹೇಳ್ಬೇಕಾದ್ರೆ ಪ್ರಿಪೇರ್ ಆಗಿ ಪಾಠಕ್ಕೆ ಹೋಗ್ಬೇಕು. ಕೆಲವು ಮೇಷ್ಟ್ರು ಇದ್ದಕ್ಕಿದ್ದಾಗ ಹೊಸ ಕ್ಲಾಸ್ ತೊಗೋಬೇಕಾದ್ರೆ ಪಜಿ ಹೋಗ್ಬಿಡ್ತಾರೆ. ತಯಾರಾಗಿ ಬಂದು ಪ್ರಿಪೇರ್ ಆಗಿರೋದಿಲ್ಲ, ಕ್ಲಾಸ್ ತೊಗೋಬೇಕಾಗಿರುತ್ತೆ. ಅಲ್ಲಿ ಬ್ರೈಟ್ ಸ್ಟೂಡೆಂಟ್ಸ್ ಬೇರೆ ಇರ್ತಾರೆ, ಭಾಳ ಪದ್ಧತಿ ಪಾಠ ಮಾಡೋದು. ಏನು ಮಾಡ್ತಾರಾಗ ರಿವಿಷನ್ ಏನೋ ಮಾಡಿ ಕಲೆ ಕಡಿಬೇಕು, ಇಲ್ಲ ಊಟ ಆಟ ಆಡಿಸ್ಬಿಡ್ತಾರೆ. ಪ್ರಿಪರೇಷನ್ ಇಲ್ಲದವ್ರು ಆಗೋದಿಲ್ಲ. ಅದಕ್ಕೆ ಲೆಕ್ಚರರ್ಸ್ ಕೆಲಸ ಇರೋದು 16 ಗಂಟೆ ಅಷ್ಟೇ, ವಾರಕ್ಕೆ 16ನೇ ಗಂಟೆ. ಉಳಿದವ್ರು ಯಾರು ಅಷ್ಟು ಕಡಿಮೆ ಕೆಲಸ ಮಾಡೋದಿಲ್ಲ. ಅದು ಪ್ರಿಪ್ರೇಷನ್ ಎಷ್ಟು ಬೇಕು ಅದಕ್ಕೆ? ಉಳಿದೆಲ್ಲ ಟೈಮ್ ಯಾತಕ್ಕೆ ಬೇಕೋ? ಪ್ರಿಪ್ರೇಷನ್ನೇ ಬೇಕು ಅಂತೇಳಿ. ಆದಷ್ಟು ಹೇಳಿ ಜ್ಞಾನ ಕಾರ್ಯಕ್ಕೆ ಇದ್ರೆ ಪ್ರಿಪ್ರೇಷನ್ನೇ ಇಲ್ಲ, ಆಶಯೇ. ನಿದ್ಗಣ್ಣಲ್ಲಿ ಕೇಳಿದ್ರೆ ಹೇಳ್ತಾರೆ ಅಂತಾರಲ್ಲ, ಹಾಗೆ ನಿದ್ಗಣ್ಣಲ್ಲಿ ಕೇಳಿದ್ರೆ ಏನು ಮಾಡ್ತಾರೆ ಅವರು? ಕೇಳಿದ ಪ್ರಶ್ನೆಗಳು ಹಾಗೆ ಬರ್ಕೊಂಡೇ ಉತ್ತರ ಕೊಡ್ತಾರೆ ಅಂತ ಹೇಳಿದರೆ ಯಾವ ಮಾಸ್ಟರ್ ಇರಬೇಕು? ಅದನ್ನು ಹೇಳೋದಕ್ಕೆ ಸಪ್ತ ಶಿವಾಸು ಮಾತೃಷು ಆಶಯೇ. ಶಯೇ ಮಲಗಿದ್ರು, ಆಶಯೇ ಆರಾಮ್ ಮಲಗಿಬಿಟ್ಟಿದ್ದಾರೆ. ಅಂದರೆ ಅವ್ರ ಯೋಚನೆನೇ ಇಲ್ಲ, ಅಷ್ಟು ಜ್ಞಾನದ ಹತೋಟಿ ಇದೆ ಅಂತ ಅರ್ಥ. ಏನು? ರಾಮಾಯಣ ಪಂಚರಾತ್ ಸಪ್ತ ಶಿವಗಳು. ಇನ್ನೊಂದು ಅರ್ಥ ಸಪ್ತ, ಅದನ್ನ ಹೇಳಿದ್ದು ಇನ್ನೊಂದು ಅರ್ಥದಲ್ಲೂ ಇದೆ, ಅದನ್ನ ಹೇಳ್ತಾರೆ. ಬರೀ ಮೇಲ್ನೋಟದ ಅರ್ಥ ಹೇಳಿದ್ದಷ್ಟೇ. ಇದೇ ಹೊತ್ತಾಯ್ತು, ಅಲ್ಲಿ ನಾಳೆ ದಿವಸ ಮುಂದಿನ ಭಾಗ. ಇದೆಲ್ಲ ಕೇರ್ಫುಲ್ ಆಗಿ ಓದಿ, ಪ್ರತಿಯೊಂದು ಪದ ಓದಬೇಕು. ವೇದ ಮಂತ್ರಗಳನ್ನು ಓದಬೇಕು, ಪದ ಅಷ್ಟೇ, ಸ್ವರ ಸಮೇತ ಓದಬೇಕು. ಮತ್ತೆ ಸ್ವರಕ್ಕೂ ಅರ್ಥ ಇದೆ. ಮತ್ತೆ ಹೇಳ್ಬೇಕಾದ್ರೆ ಏರಿಳಿತಗಳೇ ಸ್ವರಗಳು. ಏರಿಳಿಸ್ಬೇಕಾದ್ರೆ ಏನು ತೋರಿಸ್ತಾರೆ? ಸ್ಟ್ರೆಸ್ ಕೊಡೋದು, ಅದರಲ್ಲಿ ಪಾಯಿಂಟ್ ಇದೆ. ಅದನ್ನು ನಾನೇ ಕಂಟಿನ್ಯೂ ಮಾಡಿ. ಏನೋ ಉದಾತ್ತ, ಅನುದಾತ್ತ, ಸ್ವರಿತ ಅವೆಲ್ಲ. ಓಂ